ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಆಗಸ್ಟ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಮೂಲಾ ನಕ್ಷತ್ರ, ವೈಧೃತಿ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ದನಕ್ಕಿಂತ ಹೆಚ್ಚು ಧೈರ್ಯವಿರಬೇಕು, ಇಲ್ಲದಿದ್ದರೆ ಸೋಲು ನಿಶ್ಚಿತ. ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ತುಂಬ ಜನ ಇವತ್ತು ಬಿಸ್ನೆಸ್ ಮಾಡಬೇಕು ಗುರುಗಳೇ, ಬಿಸ್ನೆಸ್ ಮಾಡಬೇಕು. ಯಾಕೆ ಎಲ್ಲರೂ ಯಶಸ್ಸಾಗ್ತಿಲ್ಲ? ಯಶಸ್ಸಿನ ಮೂಲ ಧೈರ್ಯ. ನಿಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು. ಇವತ್ತು ತೆಂಡೂಲ್ಕರ್ ಮಗ ನೋಡಿ, ಧೀರುಭಾಯಿ ಅಂಬಾನಿ ಮಗ ನೋಡಿ, ಅನಿಲ್ ಅಂಬಾನಿ ಇವತ್ತು ಫೇಲ್ಯೂರು. ದುಡ್ಡಿತ್ತು, 25,000 ಕೋಟಿ ಮಕ್ಕಳೇ. ನಾವು 25,000 ಕಳ್ಕೊಳ್ಳೋಕೆ ನಮಗೆ ಧೈರ್ಯ ಇಲ್ಲ. 25 ಲಕ್ಷ ನಾವು ಹಾಕ್ಲಿಕ್ಕೆ ನಮಗೆ ಧೈರ್ಯ ಇಲ್ಲ. ಅದಕ್ಕೆ ಸಿದ್ಧತೆ ಇಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಆ ಧೈರ್ಯವೇ ಸಾಹಸೇ ಲಕ್ಷ್ಮಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಿದ್ಧತೆಗಳು ತಿಳಿಸ್ಕೊಡ್ತಾನೆ. ಲಕ್ಷ್ಮಿ ಸುಮ್ಮನೆ ಎಲ್ಲರಿಗೂ ಒಲಿಯೋದಿಲ್ಲ. ಬಿಡಿ ಗುರುಗಳೇ, ನಮಗೆ ಯಾಕೆ ಗುರುಗಳೇ? ಇಲ್ಲ, ಸಿದ್ಧತೆ ಮಾಡ್ಕೊಂಡಿಲ್ಲ, ತಯಾರಿ ಮಾಡ್ಕೊಂಡಿಲ್ಲ. ನೀವು ನೋಡಿ, ಸಾಲ ಎತ್ತಿ ವ್ಯಾಪಾರ ಮಾಡಬಾರದು ಅಂತಾನೆ. ಸಾಲ ತಗೊಂಡು ವ್ಯಾಪಾರ ಮಾಡಬಾರದು, ಇದು ನಿಯಮ. ತುಂಬಾ ಜನ ಸಾಲ ಮಾಡಿಬಿಟ್ಟು ನಮಗೊಂದು ಐಡಿಯಾ ಬಂದ್ಬಿಡ್ತು ಮಾಡಿಬಿಡ್ತೇವೆ. ಇಲ್ಲ, ಒಂದು ವ್ಯವಸ್ಥೆ ಮಾಡಬೇಕು ಅಂದ್ರೆ ನೀವು ಸಿದ್ಧ ಇರಬೇಕು. ಒಂದು 6 ತಿಂಗಳಿಂದ 1 ವರ್ಷ, ಕಡಿಮೆ ಅಂದ್ರೆ ಮೊದಲ 6 ತಿಂಗಳು ಲಾಭ ಬರೋಲ್ಲ, ಕಾಯ್ಬೇಕು. ಮಾರ್ಕೆಟಿಂಗ್ ಮಾಡಬೇಕು. ಮುಖ್ಯವಾಗಿ, ಅತಿ ಮುಖ್ಯವಾಗಿ ಮಾರ್ಕೆಟಿಂಗ್ ಮಾಡದೇ ಇದ್ದರೆ ಅದು ನಿರಂತರವಾಗಿ ನಡೀತಿರ್ಬೋದು. ನೀವು ಮಾರ್ಕೆಟಿಂಗ್ ಮಾಡಿಬಿಟ್ಟು ಸೇಲ್ಸ್ ಮಾಡ್ಬೋದು, ಇಲ್ಲ ಸೇಲ್ಸ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ಬೋದು, ಇಲ್ಲ ಪ್ರೊಡಕ್ಷನ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ಬೋದು, ಇಲ್ಲ ಮಾರ್ಕೆಟಿಂಗ್ ಮಾಡಿ ಪ್ರೊಡಕ್ಷನ್ ಮಾಡ್ಬೋದು, ಪರ್ಚೇಸ್ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಮಾಡ್ಬೋದು. ವಾಟ್ ಎವರ್, ಮಾರ್ಕೆಟಿಂಗ್ ಇಸ್ ಅ ಮೇನ್ ಇಂಪಾರ್ಟೆಂಟ್. ಮಾಡ್ತಲೇ ಇರಬೇಕು. ಅದೊಂದು ರೀತಿ ನಮ್ಮ ಮಗುಗೆ ಊಟ ಕೊಟ್ಟಾಗೆ, ಪ್ರೋಟೀನ್ಸ್ ಕೊಟ್ಟಾಗೆ. ಅವನೊಂದಿನ ಒಂದು 25ನೇ ವಯಸ್ಸಿಗೆ ದುಡಿತಾನೆ, ಒಂದು 50,000, ಒಂದು 5 ಲಕ್ಷ ದುಡಿತಾನೆ, ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ. ನನ್ನ ಮಗ ದಾರಿ ತಪ್ಪಲ್ಲ, ನಮ್ಮನ್ನು ಕಾಪಾಡ್ತಾನೆ, ನಾವು ಹೇಳ್ಕೊಟ್ಟ ವಿದ್ಯೆ, ಸೇರಿಸಿದ ಶಾಲೆ, ಅವನಿಗೆ ಬೇಕಾದಂಥ ಸಂಪನ್ಮೂಲಗಳನ್ನ ತುಂಬಿಸಿದ್ದೇವೆ ಅಂತ ಹೇಗೆ ನಾವು ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡ್ತೇವೆಯೋ,
ಜಾತಕದಲ್ಲಿ ಆ ಒಂದು ಧೈರ್ಯವಿರಬೇಕು ಅಂದರೆ ಕುಜ ಚೆನ್ನಾಗಿರಬೇಕು. ಯಾವಾಗ ನಿಲ್ಲಬೇಕು, ಯಾವಾಗ ತಿಳ್ಕೋಬೇಕು. ಅದಕ್ಕೆ ನೋಡಿ, ಲಕ್ಷದಲ್ಲೊಬ್ಬ ಮಾತ್ರ ಸಾಹಸಿ, ಕೋಟಿಗೊಬ್ಬ ಮಾತ್ರ ಸಾಹಸಿ ಅಂತ ಹೇಳ್ತಾರೆ. ಎಲ್ರಿಗೂ ಅಂಥದ್ದೊಂದು ಭಾಗ್ಯ ಇರೋಲ್ಲ. ಇದ್ರೂ ಕೂಡ ದಶಾಭುಕ್ತಿಯಲ್ಲಿ ಹೊಡೆತ ಕೊಟ್ಬಿಟ್ಟಿರುತ್ತೆ. ಜಾತಕ ತುಂಬಾ ಚೆನ್ನಾಗಿದೆ. ಮೀನ ಲಗ್ನ, ಶುಕ್ರ ಉಚ್ಚಂಗತ, ಬುಧ ಉಚ್ಚಂಗತ, ಶನಿ ಚೆನ್ನಾಗಿದೆ, ಬುಧ ಚೆನ್ನಾಗಿದೆ, ಗುರು ಚೆನ್ನಾಗಿದೆ, ಯಾರೋ ಚೆನ್ನಾಗಿರ್ಬೋದು. ಆದರೆ ಮೀನ ರಾಶಿಯಲ್ಲಿ ನೀವು ಮೀನ ಲಗ್ನದಲ್ಲಿ ಹುಟ್ಟುಬಿಟ್ಟು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ರಿ, ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಹೊಡ್ತಾನೆ. ಯಾಕಂದ್ರೆ ಬಾಧಕ ದಶೆಗಳು ಶುರು ಆಯ್ತು ಅಂತ ಅರ್ಥ. ಬಾಧಕ ದಶ, ಮೀನ ಲಗ್ನಕ್ಕೆ ಶುಕ್ರ ದಶೆ, ಬುಧ ದಶೆ, ಶನಿ ದಶೆ ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಕೊಡೋದು. ಸಾಮಂತ ರಾಜ, ಚಕ್ರವರ್ತಿ ಆಗ್ಲಿಕ್ಕೆ ಆಗೋದಿಲ್ಲ. ದುರ್ಯೋಧನನ ಜಾತಕದ ತರ. ಜಾತಕ ಚೆನ್ನಾಗಿತ್ತು, ದಶಾಭುಕ್ತಿ ಚೆನ್ನಾಗಿತ್ತು, ಅಲ್ಲವರೆಗೂ ನಡೆಸ್ತು. ಬಟ್ ಉಲ್ಟಾ ದಶ ಬರ್ತಿದ್ದಾಗೆ ಬೀಳಿಸ್ಬಿಡ್ತು. ಶ್ರೀರಾಮಚಂದ್ರರ ಪ್ರಭು ಕಟಕ ಲಗ್ನಕ್ಕೆ ಶನಿ ಬಾಧಕ, ಶನಿ ದಶೆಯಲ್ಲೇ ವನವಾಸಕ್ಕೆ ಹೋಗಿದ್ದು ನೆನಪಿಟ್ಟುಕೊಳ್ಳಿ. ಗೆದ್ದು ಬಂದಿದ್ದು ಶನಿ ದಶೆಯಲ್ಲಿ, ಗುರು ಭುಕ್ತಿಯಲ್ಲೇ. ಶನಿ ಗುರು ನೋಡ್ತಿತ್ತು, ವಾಡ್ದು ಬಿಸಾಕ್ಬಿಟ್ಟ. ದೇವಾದಿ ಗುರು ಯಾರು? ಬ್ರಾಹ್ಮಣ, ಮಹಾಬ್ರಾಹ್ಮಣ, ಮಹಾವೇದ ವೇದಾಂಗ ಪಂಡಿತ ರಾವಣ. ರಾವಣ ಬ್ರಹ್ಮ ಆತ, ಚತುರ್ಮುಖ ಬ್ರಹ್ಮನ ಮರಿಮೊಮ್ಮಗ. ಚತುರ್ಮುಖ ಬ್ರಹ್ಮನ ಮಗ ಪುಲಸ್ತ್ಯ ಬ್ರಹ್ಮ, ಪ್ರಜಾಪತಿ ಆತ. ಆತನ ಮಗ ವಿಶ್ವವಸು ಬ್ರಹ್ಮ, ವಿಶ್ವವಸು ಮಹರ್ಷಿ. ಆತನ ಮಗ ರಾವಣ, ಮರಿಮೊಮ್ಮಗ. ಎಂಥ ವಂಶ ನೋಡಿ. ಶನಿ ದಶೆಯಲ್ಲಿ ಗುರುಭುಕ್ತಿ ಬಂತು, ಹೊಡೆದು ಬಿಸಾಕ್ಬಿಟ್ರು. ಡನ್. ಬುಧ ದಶೆ ಬಂತು, ನೆಮ್ಮದಿಯಾಗಿದ್ರ? ಗುರುಭುಕ್ತಿ ಮುಗಿಯೋ ಅಷ್ಟರಲ್ಲಿ ದಂಪತಿಗಳು ದೂರ ಆಗ್ಬಿಟ್ರು. ಆ ಗುರು ನೋಡಿ, ಜನ್ಮ ರಾಮ ವನವಾಸ ರಾಮ ಅಂತೀವಿ. ಜನ್ಮದಲ್ಲೇ ಗುರು ನನ್ನ ರಾಮಚಂದ್ರ ಪ್ರಭುವಿಗೆ. ಜಾತಕ ಅದ್ಭುತ. ಪಂಚಗ್ರಹಗಳ ಉಚ್ಚ ಸ್ಥಾನದಲ್ಲಿರುವಾಗ ಮಹಾಪ್ರಭು ಗುರು ಉಚ್ಚಂಗತ, ಶನಿ ಉಚ್ಚಂಗತ, ಕುಜ ಉಚ್ಚಂಗತ, ಸೂರ್ಯ ಉಚ್ಚಂಗತ, ಶುಕ್ರ ಉಚ್ಚಂಗತ, ಪಂಚಗ್ರಹಗಳು ಉಚ್ಚಸ್ಥಾನ, ನೆನಪಿಟ್ಕೊಳ್ಳಿ. ಆದರೂ ತನ್ನ ಕೆಲಸವನ್ನ ದಶಾಭುಕ್ತಿಗಳು ಮಾಡೇ ಬಿಡ್ತು. ಬುಧ ದಶೆಯಲ್ಲಿ ದಂಪತಿಗಳು ಸೇರ್ಲೇ ಇಲ್ಲ. ಎಲ್ಲೋ ಮಕ್ಕಳು, ಎಲ್ಲೋ ಧರ್ಮಪತ್ನಿ. ಕೇತು ಭುಕ್ತಿ ಬಂತು. ಕೇತು ಎಲ್ಲಿತ್ತು? ನನ್ನ ರಾಮಚಂದ್ರ ಪ್ರಭುವಿಗೆ 12ನೇ ಮನೆ. ಸರಯೂ ನದಿಯಲ್ಲಿ ಅಂತರ್ಧನರಾದರು. ಸೀತಮ್ಮ ಬಂದ್ಲು, ಸಿಕ್ಕದ್ಲು, ಮಕ್ಕಳು ಬಂದ್ರು, ಅಶ್ವಮೇಧ ಯಾಗ ನಡೀತು, ದೊರಕಿದ್ರು. ನಿನ್ನ ಬೇಡಪ್ಪ, ನನ್ನ ಕೈಯಲ್ಲಿ ಇನ್ನು ಏನೂ ಬೇಡ, ನಿನ್ನ ಮಕ್ಕಳನ್ನ ನಿನ್ಗೆ ಹಾಕಿಸ್ತಿದ್ದೀನಿ ಅಂತೇಳಿ ಆ ತಾಯಿ ಜಗನ್ಮಾತೆ ಧುಮುಕಿ ಇವತ್ತಿಗೂ ಇದೆ. ಸೀತಾಮಾತೆಯ ನೀವು ಹೋದ್ರೆ ಆ ತಾಯಿ ಧುಮುಕಿದಂತ ಸೀತಾ ಆ ಹಳ್ಳ ಅನ್ನತಕ್ಕಂಥದ್ದೇ ಇದೆ. ಅಂದುಕೋಬಿಟ್ರು. ವೈರಾಗ್ಯಂ, ಇನ್ನು ಬೇಡ ನನಗೆ. ನನ್ನ ರಾಮಚಂದ್ರ ಪ್ರಭು ಲವಕುಶರಿಗೆ ಅವ್ರಿಗೆ ಬೇಕಾದಂಥ ವಿದ್ಯೆಗಳು, ರಾಜ ಸಂಕಲ್ಪಗಳು, ದೊರೆ ಸಂಕಲ್ಪಗಳು ಮಾಡಿ ಪಟ್ಟಕ್ಕೇರಿಸಿ ಸರಯೂ ನದಿಯಲ್ಲಿ ಅಂತರ್ಧನರಾದರು. ಅದಕ್ಕೆ ಒಂದು ಮಾತಿದೆ, ಶ್ರೀರಾಮಚಂದ್ರರಿಗೆ ನಾವು ಪ್ರಭು ರಾಮಚಂದ್ರರಿಗೆ ಶ್ರಾದ್ದ ಕಾರ್ಯ ಮಾಡೋಲ್ಲ. ತುಂಬಾ ಜನ ಗೊತ್ತಿಲ್ಲ. ಯಾಕಂದ್ರೆ ಯಾರಾದ್ರೂ ತೀರ್ಕೊಂಡಿದ್ದಾರೆ ಅಂದ್ರೆ ಶರೀರ ಬೇಕು. ಆ ಒಂದು ಪ್ರೇತ ಕಾರ್ಯ, ಪಿತೃ ಕಾರ್ಯ, ಆ ಅಂತ್ಯೇಷ್ಟಿ ಸಂಸ್ಕಾರ ಮಾಡ್ಲಿಕ್ಕೆ ಇಲ್ವೇ, ದೊರಕಲೇ ಇಲ್ವೇ. ಅಲ್ಲಿಗೆ ಅವರಿಗೆ ಅಂತ್ಯ ಸಂಸ್ಕಾರ ಇಲ್ಲ. ನಮಗೇನ್ ಗೊತ್ತಾ? ಪ್ರಭು ಇನ್ನೂ ಇದ್ದಾರೆ ನಮ್ಮ ನಿಮ್ಮ ನಡುವೆ, ಅಲ್ಲೆಲ್ಲೋ ಸರಿಯೂ ನದಿಯ ಆ ಆಳಗರ್ಭದಲ್ಲಿದ್ದಾರೆ ಅಂತ. ಅದಕ್ಕೆ ಒಂದು ಮಾತಿದೆ ವಿಶೇಷವಾಗಿ, ಕೃಷ್ಣರ ಹುಟ್ಟು ನೋಡಿದವರಿಲ್ಲ, ನನ್ನ ಪ್ರಭು ರಾಮಚಂದ್ರರ ಸಾವು ನೋಡಿದವರಿಲ್ಲ ಅಂತ. ಯಾರೂ ನೋಡಿಲ್ಲ. ನನ್ನ ಭಗವಂತ ಕೃಷ್ಣರು ಹುಟ್ಟಿದ ರೂಪ ಬೇರೆ, ಚತುರ್ಭುಜ ಅವತಾರಿಯಾಗಿ ಶಂಖ ಚಕ್ರ ಗದಾಪಾಣಿಯಾಗಿ ನಿಂತಂಥದ್ದು ನನ್ನ ಸ್ವಾಮಿ ಹುಟ್ಟುವಾಗಲೇ. ಆಮೇಲೆ ಮಗು ರೂಪ, ನಿಜ ರೂಪ ಅದಲ್ಲ, ಬೇರೆ ರೂಪ.
ಬ್ರಹ್ಮಾಂಡ ಸ್ವರೂಪವಾಗಿ ಬಂದಿದ್ದು. ಅದಕ್ಕೆ ಶ್ರೀಕೃಷ್ಣ ಭಗವಂತನ ಹುಟ್ಟು ನೋಡಿದವರಿಲ್ಲ, ಹಾಗೆ ನನ್ನ ಪ್ರಭು ರಾಮಚಂದ್ರರ ಆ ಒಂದು ಅಂತ್ಯವನ್ನು ಕಂಡವರು ಯಾರೂ ಇಲ್ಲ. ಭಗವಂತನಿಗೆ ಬಿಡ್ಲಿಲ್ಲ ನೋಡಿ ಆ ಕೇತು ಭುಕ್ತಿ. ಬಾಪ ವೈರಾಗ್ಯ ಸಾಕು, 12ನೇ ಮನೆ ಗಂಗಾ ಪುಷ್ಕರಂ ಬಂದು ಬಿಡು. ಜಾತಕ ಚೆನ್ನಾಗಿರ್ಬೋದು ಮಕ್ಕಳೇ. ನನ್ನ ಪ್ರಭು ರಾಮಚಂದ್ರರ ಜಾತಕದಲ್ಲಿ ಸಪ್ತಮದಲ್ಲಿ ವಿಶೇಷವಾಗಿ ಕುಜ ಉಚ್ಚಂಗತ. ಅಬ್ಬಾ, ಅದಕ್ಕೆ ಯಾರೂ ನಿಂತ್ಕೊಳ್ಳಕ್ ಆಗ್ತಿರ್ಲಿಲ್ಲ ಅಂತ ಒಂದು ರಾಮರಾವಣರ ಯುದ್ಧದಲ್ಲಿ ಅಕಟ್ಟ ಕಡೆಯ 7 ದಿನಗಳ ಯುದ್ಧ ಮಾಡಿದ್ದು ನೋಡಿ ಸುಗ್ರೀವಾಗಿ ನೋಡ್ತಾರಂತೆ. ಅಬ್ಬಾ, ಮಿತ್ರನಾಗಿದ್ದಕ್ಕೆ ಈ ಜನ್ಮದಲ್ಲಿ ತಪ್ಪಿಸ್ಕೋಬಿಟ್ಟ ಅಕಸ್ಮಾತ್. ಲಕ್ಷ್ಮಣ ದೇವರು ಏನ್ ಅನ್ಕೋತಾರೆ ಗೊತ್ತರ, ಸೋದರನಾಗಿದ್ದಕ್ಕೆ ತಪ್ಪಿಸ್ಕೊಂಡ್ಬಿಟ್ಟೆ. ಹನುಮಂತರು ಭಕ್ತನಾಗಿದ್ದಕ್ಕೆ ಅಂತ ಒಂದು ಘನಘೋರ ಯುದ್ಧ. ಆ ಕೈಗೆ ಬಾಣಗಳು ತೆಗೆದು 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 ಆ ಬಿಡುವಂತ ವೇಗ ಇರುತ್ತಲ್ವಾ, ಕಂಪಿಸ್ಬಿಟ್ಟಿರ್ತಾನೆ. ರಾವಣನೇ ಸಾಟಿ ಅಂತವನೇ ಕಂಪಿಸ್ಬಿಟ್ಟಿರ್ತಾನೆ. ಇಷ್ಟು ಜನಗಳ ನಡುವೆ ಒಬ್ಬ ವಿಭೀಷಣ, ಅಪ್ಪ ನಾನು ಅದೃಷ್ಟಕ್ಕೆ ಬಂದು ಗೆಳತನ ಪಟ್ಟ ಪಡ್ಕೋಬಿಟ್ಟೆ, ಶರಣಾಗತಿ ಆಗ್ಬಿಟ್ಟೆ, ಇಲ್ಲದಿದ್ದರೆ ನನ್ನ ಗತಿ ಏನು ಅಂತ ಒಂದು ಶಕ್ತಿ, ಧೈರ್ಯ, ಸ್ಥೈರ್ಯ, ನಂಬಿಕೆ. ಮಾನವ ಜನ್ಮ ಸಾಮಾನ್ಯದ್ದಲ್ಲ, ಅದನ್ನು ತೋರಿಸ್ಕೊಟ್ರು ನನ್ನ ರಾಮಚಂದ್ರ ಪ್ರಭು. ಜಾಂಬವಂತನಿಗೆ ಮಾತ್ರ ಸೃಷ್ಟಿ ಆದಿಕಾರ್ಯದಲ್ಲಿಂದ ಇದ್ದವನು. ಯಾವ್ದಾದ್ರು ಜೊತೆಗಳು ಗುದ್ದಾಡಿತೀನೋ ನಾನು. ಗುದ್ದಾಡಿದ್ರೆ ರಾಮರ ಜೊತೆ ಒಮ್ಮೆ ಗುದ್ದಾಡಬೇಕು. ಏನೋ ಯುದ್ಧ ಆಯ್ತು, ಬಾ, ಆದ್ರೆ ಮಿತ್ರತ್ವ ಅಲ್ವಾ ಅಂತ ಹೇಳಿ ಎಲ್ಲ ಮುಗಿದ ಮೇಲೆ ಎಲ್ಲಾರಿಗೂ ಒಂದೊಂದು ವರ ಕೇಳುವಾಗ ಜಾಂಬವಂತರು ಕೇಳ್ತಾರಂತೆ, ನನಗೆ ನಿನ್ನ ಜೊತೆ ಒಮ್ಮೆ ಯುದ್ಧ ಮಾಡ್ಬೇಕಾದ್ರೆ ಮಿತ್ರರಾಗ್ಬಿಟ್ವಲ್ಲ ಪ್ರಭು ಅಂದಾಗ, ಈ ಜನ್ಮದಲ್ಲಿಲ್ಲ, ಮುಂದಿನ ಜನ್ಮಕ್ಕೆ ನೋಡೋಣ ಅಂತ. ಅದುವೇ ಕೃಷ್ಣಾವತಾರದಲ್ಲಿ ಶಮಂತಕಮಣಿ ತಾಯಿ ಆ ಸತ್ಯಭಾಮ, ಸತ್ಯವ್ರತನ ತಂದೆ ಸತ್ಯವ್ರತ, ಆತನ ಮಗಳೇ ಸತ್ಯಭಾಮ. ಅಲ್ಲೊಂದು ಶಮಂತಕಮಣಿ, ಅಪರೂಪಮಣಿ ಕದ್ಕೊಂಡೋಗಿ ಅದನ್ನ ಸಿಂಹ ಹೊಡೆದಾಕಿ, ಆ ಸಿಂಹನ ಹೊಡೆದಾಕಿ ಈ ಜಾಂಬವಂತ ಮಗಳಿಗೆ ತಗೊಂಡೋಗಿ ಕೊಟ್ಟಿದ್ರೆ ಕೃಷ್ಣನ ಮೇಲೆ ಅಪವಾದ ಬಂದು ಈ ಗಣೇಶ ಚತುರ್ಥಿಗೆ ನಡೆದಿರ್ತಕ್ಕಂಥ ಕತೆ. ಹೋಗಿ ಬಡಿದಾಡಿ ಶಮಂತಕಮಣಿ ಅಂತ ತರ್ತಾರೆ, ಜಾಂಬವಂತನ ಮೇಲೆ ಗೆಲ್ತಾರೆ. ಯಾವನೋ ಇಷ್ಟೊತ್ತು ಗುದ್ದಾಡ್ತಾನೆ ಅಂತ ನಿಜ ಸ್ವರೂಪವನ್ನ ತೋರಿಸ್ತಾರಂತೆ. ನನಗೆ ಬೆವರು ಅನ್ನೋದೇ ಗೊತ್ತಿಲ್ಲ, ನಾನು ಎಂತೆಂಥವನ್ನೋ ನೋಡಿದ್ದೀನಿ, ನನಗೇನೋ ಇದು ಅಂತ. ಎಲ್ಲಿಯ ತ್ರೇತಾಯುಗ, ಎಲ್ಲಿಯ ಆದಿಕಾಲ, ಆ ಹಣ್ಣು ಮುದುಕ ಕೃಷ್ಣರ ಜೊತೆ ಹೆಚ್ಚು ಕಡಿಮೆ 14 ದಿನಗಳ ಗುದ್ದಾಟ, ನೆನಪಿಟ್ಟುಕೊಳ್ಳಿ. ಬಾ ಅಂದ್ರೆ ಎಲ್ಲದಕ್ಕೂ ಧೈರ್ಯ, ಒಂದು ಇಳಿದ ಮೇಲೆ ಒಂದು ಸಿದ್ಧತೆ. ಒಂದು 6 ತಿಂಗಳಿಂದ 1 ವರ್ಷ ತಟ್ಕೋತೀವ, ಒಂದು ವ್ಯವಹಾರ ಇರ್ಬೋದು, ಒಂದು ಸಂಸಾರ ಇರ್ಬೋದು. ನೆನ್ಪಿಟ್ಕೊಳ್ಳಿ, ದನಕ್ಕಿಂತ ಹೆಚ್ಚು ಧೈರ್ಯವಿರ್ಬೇಕು. ನಾನು ದೊಡ್ಡ ಮನೆ ಸೊಸೆಯಾಗಿ ಬಂದ್ಬಿಟ್ಟೆ, ನಾನು ದೊಡ್ಡ ಮನೆ ಮಗಳು, ನಾನು ದೊಡ್ಡ ಮನೆ ಹಳ್ಳಿ, ಅವೆಲ್ಲ ನಡೆಯೋಲ್ಲ. ಒಂದು 6 ತಿಂಗಳಿಂದ 1 ವರ್ಷ ಬೇಕಾಗುತ್ತೆ. ಒಂದು ಕಾಲೇಜ್ ಈಗ ತಾನೇ ಫಿನಿಶ್ ಮಾಡಿದಿರಿ, ಮನೇಟ್ ಕೆಲಸ ಸಿಗೋಲ್ಲ, ಧೈರ್ಯ ಇರಬೇಕು. ನಿಮ್ಮ ವಿದ್ಯೆಗಿಂತ ಹೆಚ್ಚು ನಿಮ್ಮ ಧೈರ್ಯವಿರಬೇಕು. ಹೌದು, ಇಲ್ಲ ಪ್ರಯೋಜನಕ್ಕಿಲ್ಲ. ಹೋಗಿ ಗುರುಗಳೇ ಸಿಗಲಿಲ್ಲ, ಬೇರೆ ಏನ್ ಮಾಡೋಣ, ಈ ಕಾಲಕ್ಕೆ ಬೇಕಾದಂತ ಯಾವ ಕೋರ್ಸ್ ತಗೊಂಡಿದ್ರೆ ಚೆನ್ನಾಗಿತ್ತು, ಕೇಳ್ಕೊಳ್ಳಿಲ್ಲ, ನಿಮ್ ಶಕ್ತಿಯನ್ನ ಮಾಡಿಬಿಟ್ರಿ. ಶಕ್ತಿಯೇ, ನೆನಪಿಟ್ಕೊಳ್ಳಿ, ಆ ತಾಳ್ಮೆಯೇ, ತಡೆದುಕೊಳ್ಳತಕ್ಕಂಥ ಶಕ್ತಿಯೇ ನಡೆಸ್ತಕ್ಕಂಥದ್ದು ಮಕ್ಕಳೇ. ಅಂತ ತುಲಾರಾಶಿಗೆ ನಿಮಗಿರೋ ತಾಳ್ಮೆ ಅಪರೂಪ, ನಿಮಗಿರೋ ಧೈರ್ಯವೂ ವಿಪರೀತವೇ, ಸುಮ್ಮನೆ ಅಲ್ಲ. ಅಂತ ತುಲಾಲಗ್ನಕ್ಕೆ ಧೈರ್ಯಕಾರಕ ಸ್ವಲ್ಪ ಮಲಗಿದ್ದಾನೆ. ಶನಿ 6ನೇ ಮನೆಯಿಂದ, ರೋಗದ ಮನೆ ಅಂತ ಕೂಡ ಹೇಳ್ತೇವೆ, ಮನೆಯಿಂದ 5ನೇ ಮನೆಯನ್ನು ನೋಡ್ತಿದ್ದಾನೆ. ಸ್ವಲ್ಪ ಕೊಡೋದು ತಗೊಳ್ಳೋದು, ವ್ಯವಹಾರಗಳು ಮಾಡೋದು. ಬುಧ ಬೇರೆ ವಕ್ರ ಆಗಿದ್ದಾನೆ, ಎಚ್ಚರಿಕೆ. ನಿಮ್ಮನ್ನ ತಲೆ ಕೆಡಿಸ್ತಾನೆ. ಬುಧ ಬೇರೆ ವಿಶೇಷವಾಗಿ ನೋಡಿ, ಆ ಕುಜ ಬರತಕ್ಕಂಥ ಸಂದರ್ಭದಲ್ಲಿ
10ನೇ ಮನೇಲಿದ್ದಾನೆ, ಏನೋ ನಷ್ಟ ಆಗುತ್ತೆ. ಸ್ವಂತ ಆಫೀಸು, ಇನ್ನೊಂದು ಆಫೀಸು, ಇನ್ನೊಂದು ಬಿಸ್ನೆಸ್ಸು, ಇನ್ನೊಂದು ಇನ್ವೆಸ್ಟ್ಮೆಂಟು, ಇನ್ನೊಂದು ಎಕ್ಸ್ಪ್ಯಾನ್ಷನ್ನು, ಸ್ಥಳ ಬದಲಾವಣೆ, ಜಾಗ ಬದಲಾವಣೆ, ಸ್ವಲ್ಪ ತಡೆದುಕೊಳ್ಳತಕ್ಕಂಥದ್ದು ಮಾಡಿ. ವಿಶೇಷವಾಗಿ ತಡೆದುಕೊಳ್ಳೋದು ಮಾಡಿ. ಸ್ವಲ್ಪ ದಿನ ಒಂದು ಅಟ್ಲೀಸ್ಟ್ ಈ ಶನಿ ವಕ್ರಬಲ ಬಿಡೋವರೆಗಾದರೂ ಇರ್ಲಿ, ನೋಡೋಣ. ಆಮೇಲೆ ಭೂಮಿ ತಗೋತಾನೆ, ತಗಾದೆಗಳಿದೆ, ಕೋರ್ಟ್ ಕೇಸ್ಗಳಿಗೆ ಹೋಗ್ತಾನೆ, ಏನೋ ಒಂದು ಮಾನಸಿಕ ಕ್ಲೇಶದಿಂದ ನಿಮ್ ಧೈರ್ಯ ಇಲ್ಲ. ಈಗ ಧನಕ್ಕಿಂತ ಧೈರ್ಯ, ವಿದ್ಯೆಗಿಂತ ಧೈರ್ಯ, ಶಕ್ತಿಗಿಂತ ಧೈರ್ಯವೇ. ಕುಜನನ್ನ ಧೈರ್ಯ ಪುಕ್ಲಾಕಣೋ ನೋಡೋಗ್ಬಿಟ್ಟ, ಗಾಬರಿ ಪಡ್ತಾನೋ, ಆತ್ಮಹತ್ಯೆ ಮಾಡ್ಕೋಬಿಟ್ಟ ಕಣೋ. 7ನೇ ಕ್ಲಾಸ್ ಮಗು ಬರೆದು ಬಿಟ್ಟ ಆತ್ಮಹತ್ಯೆ ಅಂದ್ರೆ ತಂದೆ ತಾಯಿಗಳು ಯಾವ ರೀತಿ ಬೆಳೆಸಿದಿರಿ ನಿಮ್ಮ ಮಕ್ಕಳನ್ನ ಲೆಕ್ಕ ಹಾಕ್ಬೇಕು. ನೀವು ನಂಬಲ್ಲ ಮಕ್ಕಳೇ, ನನ್ನ ಮನೇಲಿ ಮಗು 9ನೇ ಕ್ಲಾಸ್ ಫೇಲು. ವಿ ಸೆಲೆಬ್ರೇಟ್ ಎ ಪಾರ್ಟಿ. ಬಿಕ್ಕಿ ಹೇಳ್ತಿದೆ, ಸೆಲೆಬ್ರೇಟೆಡ್, ಯು ಡಿಡ್ ಎ ಗ್ರೇಟ್ ಥಿಂಗ್ ಅಂತ. ಇದು ಯಾಕೆ ಅಂತ, ಫಸ್ಟ್ PUC ನಲ್ಲಿ ಫೇಲ್ ಆಗಿರೋನು ಈ ಫ್ಯಾಮಿಲಿನಲ್ಲಿ. ನಾನು ಫಸ್ಟ್ PUC ನಲ್ಲೇ ಅದನ್ನು ಬ್ರೇಕ್ ಮಾಡಿಬಿಟ್ಟಿದೀಯ. 9th ಸೂಪರು, ಪಾರ್ಟಿ ಸೆಲೆಬ್ರೇಟ್ ಮಾಡಿದೆ. ಇನ್ನೇನು, ನಮ್ಮ ಫ್ಯಾಮಿಲಿನಲ್ಲಿ ಫಸ್ಟ್ PUC ಫೇಲ್ ಆದವರೆಲ್ಲ ಅದನ್ನು ಬ್ರೇಕ್ ಮಾಡಿದ್ದೀನಿ ನಾನು. ಅಂಥದ್ರಲ್ಲಿ ಏನಪ್ಪ ನೀನು, ನಡಿಬಾ ನೀನು ಅಂತ. ನಂಬಲ್ಲ. 97 ಕೆಳಗಡೆ ನಂಬರ್ ತೆಗ್ದಿದ್ದು ನಾನು ಆಮೇಲೆ ನೋಡ್ಲಿಲ್ಲ. ನಮ್ಮ ಮನೆ ಮಗು 97, 98 ಎಂತ ಒಂದು ಅಂದ್ರೆ ಯಾವುದೋ ಒಂದು ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್, ಆಲ್ ಇಂಡಿಯಾ 2nd ರ್ಯಾಂಕ್ ಮಟ್ಟದ ನಂಬರ್, ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್. ಎಲ್ಲ ದೊಡ್ಡ ಕಾಲೇಜ್ಗಳು ನಿಂತಿದ್ರೆ ನೀವು ಆಗಲ್ಲ ಅಂತಿದ್ರಲ್ಲ, ನೋಡಿ ಸರಿ ನಿನ್ನ ಇಷ್ಟ. ಇನ್ನೊಂದು ಮಗು, ಪುಟಾಣಿ ಮಗು, 10th ಫೇಲು. ಬರೆಯೋಕ್ ಬರೋಲ್ಲ, ಓದೋಕ್ ಬರೋಲ್ಲ. ನನ್ನ ತಂಗಿ ನಿಲ್ಲಿಸ್ಬಿಡ್ತೀನಿ ಅಂತ ಏನೋ ಚರ್ಚೆಗಳು. ಅಮ್ಮ ಕೂಡ ಸರಿ ಆಗ್ಲಿ, ಏನಾದ್ರೂ ಒಂದು ಟೈಲರಿಂಗು, ಇನ್ನೊಂದಕ್ಕೆ ಹಾಕ್ಬಿಡೋಣ, ಹೆಣ್ಮಗು ಅಲ್ವಾ, ಒಂದು ಟೈಪಿಂಗು, ಇನ್ನೊಂದು ನನಗೆ ಗೊತ್ತಿರೋರಿದ್ದಾರೆ, ಎಲ್ಲೋ ಒಂದು ಪುಟ್ ಕೆಲಸ, ಹೆಣ್ಮಗುಗೆ ಹಿಂಗೆ ಆಗ್ಬಿಡುತ್ತಲ್ವಾ, ಅಪ್ಪನೂ ಸರಿ ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ನಾನು ಒಬ್ಬನೇ ಇರೋದು, ಏನೋ ಇದು ಇಂಥ ಸ್ಥಿತಿ ಆಗ್ಬಿಡ್ತಲ್ಲ ನನ್ನ ಮಗುಗೆ ಅಂತ. ಇರ್ಲಿ ಅಂತ ಕಟ್ಟ ಕಡೆಯ ಪ್ರಯತ್ನ ನನ್ನ ಧರ್ಮಪತ್ನಿ ಮಾಡಿದ್ಲು. ಸ್ವಾಮಿ ನೀವು ನಂಬೋಲ್ಲ, ಒಂದು ಹೆಣ್ಣಿಗೆ ಮಾತ್ರ ಗೊತ್ತಿದೆ, ಒಂದು ಅಮ್ಮನಿಗೆ ಮಾತ್ರ, ದೊಡ್ಡಮ್ಮನಿಗೆ ಮಾತ್ರ ಗೊತ್ತಾಗುತ್ತೆ. ಅನ್ನಪೂರ್ಣೇಶ್ವರಿ ನೀವು ನಂಬೋಲ್ಲ, ನನ್ನ ಮಗುವಿಗೆ ಒಂದು ವಿಶೇಷವಾದಂಥ ಶಾಲೆಗೆ ಕಳಿಸಿದ್ವಿ. ಒಂದು 6 ತಿಂಗಳು 8 ತಿಂಗಳು ತಪಸ್ಸಿನ ಥರ 10th ಎಕ್ಸಾಮ್ ಬರೀತಾಳೆ, ಎಲ್ಲ ಪಾಸು, ಒಂದು ಸಬ್ಜೆಕ್ಟ್ ಫೇಲ್ ಅಷ್ಟೇ. ಕಣ್ಣಲ್ಲಿ ನೀರು. ನಾನು ಮತ್ತೆ ಪಾರ್ಟಿ. ಅಗೋ ಏನೇನೋ ವಿಶೇಷ. ಮಾಮ ನೀನು ಮಾಡಬೇಡ, ನಂಗೆ ನೋವಾಗ್ತೇ. ನಾನು 10th ಪಾಸು, ನೀನು 10th ಫೇಲು. ಫಸ್ಟ್ PUC ಫೇಲು, 2nd PUC ಫೇಲು, BCom ಫೇಲು, MCom ಫೇಲು. ಒಂದು ಫೇಲುಗಳ ನಂದು. ಸುಮ್ಮನಿರ, ನೀನು 10th ಅಷ್ಟೇ, ನನ್ನ ಪಾಸು, ನೀನು ಫೇಲು. ಕ್ರ್ಯಾಕ್ ಮಾಡಿಬಿಟ್ಟಿದ್ದಿ ನೋಡು. ಆ ಪಾಪು 9th ಫೇಲು, ನೀನು 10th ಫೇಲು. ಪೋಟಿ ಮೇಲೆ ನಿಂತ್ಕೊಂಡಿದ್ದಿ, ಬಾರೋ ಅಂತ ಹೇಳ. ನಂಬಲ್ಲ. ಟುಡೇ ಶಿ ಈಸ್ ನಾಟ್ ಲೆಸ್ ದೆನ್ 70 to 80% ಮಾರ್ಕ್ಸು. ಸಮಯಕ್ಕೆ ನಮ್ಗೆ ತಟ್ಕೊಳಕ್ಕಿಲ್ವಾ? ಮನೇಲಿ ದೊಡ್ಡವರಾಗಿ ನೀವು ಸೆಲೆಬ್ರೇಷನ್, ಕಮಾನ್, ನಂಬರ್ಸ್ ಅಲ್ಲ. ನಿಮಗೆ ಗೊತ್ತಿದೆಯಾ, ನಮ್ಮ ಸ್ಟೇಟ್ ಗವರ್ಮೆಂಟು ಬಂದು 20 ಮಾರ್ಕ್ಸು ಸ್ಟ್ರೈಟ್ ಅವೇ ನಿಮಗೆ ಕೊಡುತ್ತೆ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಹೇಳಿ? 35. ನೀವು 32, 33 ತೆಗೆದ್ರು ಪಾಸು. ಒಂದು 12ರಿಂದ 13 ಮಾರ್ಕ್ಸ್ ತೆಗಿಯೋಕ್ಕಾಗೋದಿಲ್ವಾ? ನಮ್ಮ ಸ್ಟೇಟ್ ಗವರ್ಮೆಂಟ್ ಪ್ರಿನ್ಸಿಪಲ್. ಬೇಡ, CBSE ಅಂತಿರಲ್ವಾ, CBSE ಬೋರ್ಡು ಕೂಡ ನಿಮಗೆ ಒಂದು 15ರಿಂದ 16 ಮಾರ್ಕ್ಸ್ ಹಂಗೆ ಕೊಡ್ತಾರೆ. ಗೊತ್ತಿದೆಯಾ? ಇನ್ನು ಮಿಕ್ಕಿದ್ ತೆಗಿಬೇಕಾಗಿರೋದು ಎಷ್ಟಪ್ಪ? 18ರಿಂದ 20 ಮಾರ್ಕ್ಸು ಅಷ್ಟೇ. ಇದನ್ನ ರಾಕೆಟ್ ಸೈನ್ಸು, ಇನ್ನೊಂದು ನನ್ನ ಡಿಗ್ರಿ ಸರ್ಟಿಫಿಕೇಟ್ಗಳು, ನನ್ನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು, ನನ್ನ ಬ್ಯಾಂಕಿಂದು ಇನ್ನೊಂದು ಎಲ್ಲಿ ಬಿದ್ದಿದ್ದಾವೋ ಆ ಡಿಪ್ಲೊಮಾಗಳಂತೆ, ಅದಂತೆ ಇದಂತೆ ಹುಚ್ಚು ನನಗೆ. ವಿದ್ಯೆ ಮೇಲೆ ಮಹಾ ಹುಚ್ಚು.
ಆ ತಾಯಿ ಸರಸ್ವತಿ ದೇವಿ ಕೃಪಾ ಕಟಾಕ್ಷಕ್ಕೋಸ್ಕರ ಓಡ್ತಿದ್ದೆ. ಓದಬೇಕು ಅಂತ ಆಸೆ, ಫೀಸ್ಗಿಲ್ಲ ದುಡ್ಡು ಇಲ್ಲ. ಒಬ್ಬ ನನ್ನ ಗೆಳೆಯ, ನನ್ನ ಬ್ಯಾಂಕಲ್ಲಿ ಉದ್ಯೋಗ, ದೊಡ್ಡದು ಬಹುರಾಷ್ಟ್ರೀಯ ಬ್ಯಾಂಕ್, ಅದು ವರ್ಲ್ಡ್ ಟಾಪ್ 10 ಬ್ಯಾಂಕಲ್ಲಿ ಉದ್ಯೋಗ ಸಿಕ್ಕದ. ಆತ ತುಂಬಾ ಜೀನಿಯಸ್ಸು, ಗೋಲ್ಡ್ ಮೆಡ್ಲು, ನಂಬಿದ್ರೆ ನಂಬಿ ಗೋಲ್ಡ್ ಮೆಡ್ಲು ಆತ. ವಿಜ್ಞಾನದಲ್ಲಿ 100ಕ್ಕೆ 100, ಮ್ಯಾಥ್ಸಲ್ಲಿ 100ಕ್ಕೆ 100, ಈ ತರ ತೆಗೆದವನು ಅವನು, ರಾಜು ಅಂತ ಸಿಗ್ದ. ಅವನೇನೋ ಮಾಡ್ತಿದ್ದಾನೆ, ಜೆಇನೋ ಏನೋ ಮಾಡ್ತಿದ್ದಾನೆ. ಸರಿ ರಾಜು ಈ ತರ ಏನೋ ಒಂದು ಮಾಡ್ಕೋಬೇಕು, ನಾನು ಈ ತರ ಕಂಪ್ಯೂಟರ್ ಸೆಕ್ಷನ್ ಅಲ್ಲೇ ಕೆಲಸ ಸಿಗ. ನಿನಗೆ ಯಾರೋ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಕೆಲಸ ಕೊಟ್ಟವರು ಅಂದ. ನಿಜವೇ, ಐ ವಾಸ್ ದ ಮೋಸ್ಟ್ ಡಂಬೆಸ್ಟ್ ಸ್ಟೂಡೆಂಟ್. ಡಂಬೇನಲ್ಲ, ತಲೆಗೆಟ್ರೆ ನಾನು ನಂಬರ್ ತಗೋತಿದ್ದೆ. ಎಲ್ಲಿ ನನ್ನ ವಯಸ್ಸಿಗೂ ನನ್ನ ಜೊತೆಲಿ ಓದ್ದವ್ರಿಗೆಲ್ಲ 3-6 ವರ್ಷ ಡಿಫ್ರೆನ್ಸ್. ಕಡಿಮೆ ಅಂದ್ರು 4 ವರ್ಷ 5 ವರ್ಷ ದೊಡ್ಡವರು. ನನಗೆ ಅಲ್ಲೊಂದು ನಡೆದಿತ್ತು, ತುಂಬಾ ತುಂಟ ಎಡವಟ್ಟು, ಅಯ್ಯೋ ಹೇರಾಪೇರಿ ಹುಡುಗ. ಹೈಪರ್ ಆಕ್ಟಿವಿಟಿ ನಂದು. ನನಗೆ ಗೊತ್ತಿಲ್ಲ ಇವ್ರುಗಳೇನ್ ಮಾಡ್ತಾರೆ, ಏನೋ ಕುತೂಹಲ ಇದೇನೋ ಮಾಡ್ತಾರೆ ಅಂತ. ಕಾಲೇಜ್ಗೆ ಹೋದಾಗ್ಲೂ ಅದೇ ನಡೆಯೋದು. ಅವರೆಲ್ಲ ಒಂಥರ, ನಾನು ಒಂಥರ. ಅವರೆಲ್ಲ ಮೀಸೆ ಗಡ್ಡ ಎಲ್ಲ ಬಂದ್ಬಿಟ್ಟಿದೆ, ಅವನು ಯಾರೋ ನೋಡ್ಬೇಕು, ಏನೋ ಹಿಂಗೆಲ್ಲ ಮೀಸೆ ಗಡ್ಡ ಬಂದ್ಬಿಟ್ಟಿದ್ದಾನೆ, ನಿನಗೆ ಯಾಕೋ ಬಂದಿಲ್ಲ ಅಂತೇನೆ. ನಾನು ಅವನಿಗಿಂತ 3 ವರ್ಷ ಚಿಕ್ಕವನಂತೆ, ನನಗೇನು ಗೊತ್ತು, 4 ವರ್ಷ ಚಿಕ್ಕವ. ಅವ್ರು 1 ವರ್ಷ ಡುಮ್ಕಿ ಇನ್ನೊಂದು ಆಗಿ ಬಂದಿರೋರು. ಹೆಂಗೋ ಹಿಂಗ್ ಬರುತ್ತೆ ಅಂತ ನನ್ನನ್ನ ಎಲ್ಲ ಚೋಟು ಪಿಳ್ಳೆಕಾಯಿ ಸೌತೆಕಾಯಿ ತರ ನೋಡೋರು. ಹೇಳ್ಕೊಟ್ಟಿದ್ದಕ್ಕೆ ಚೆನ್ನಾಗಿ ಅರ್ಶನ ಹಚ್ಕೊಳ್ಳೋ, ಚೆನ್ನಾಗಿ ಬರುತ್ತೆ ಅಂತ. ಮೊದಲೇ ಅಮ್ಮನಿಗೆ ಯೋಚನೆ, ಕಾಲೇಜ್ಗೆ ಹೋಗ್ತವನೆ ನನ್ನ ಮಗ, ಇಷ್ಟೇ ಇಷ್ಟವನೆ, 4.25 ಅಡಿ, 5 ಅಡಿ ಇದ್ರೆ ಹೆಚ್ಚು, 4.25 ಅಡಿ. ಎಲ್ರು ಇವನ್ನ ಕುಳ್ಳ ಅಂತಾರೆ. ಮುಖದ ಮೇಲೆ ಮೀಸೆ ಗಡ್ಡ ಇನ್ನೂ ಬಂದಿಲ್ಲ, ಇದೇನಿದು ಅಂತ. 14ನೇ ವಯಸ್ಸಿಗೆ ಐ ವಾಸ್ ಅಟ್ ದಿ ಕಾಲೇಜು. ಇನ್ನು ನನ್ನ ಜೊತೆಲಿ ಇರೋರು 17-18 ಲೆಕ್ಕ ಹಾಕೊಳ್ಳಿ, ಎಲ್ಲ ಹಿಂಗಿದ್ದಾರೆ ದಾಂಡಿಗರು, 6 ಅಡಿ. ಅವ್ರನ್ನ ಅಣ್ಣ ಅಂತ ಕರಿತಿದ್ದೆ. ಇವನ್ ಮಾತು ಕೇಳಿ ದಿನ ಯಾರು ನೋಡ್ದಿದ್ದಾಗ ಹಚ್ಕೋ, ಆಗ್ಲೇ ಬರೋದು ಅಂತ. ರಾತ್ರಿ ಎಲ್ಲ ಮಲಗದ್ಮೇಲೆ ಅರ್ಶನ ಹಚ್ಕೋತಿದ್ದೆ, ಬೆಳಿಗ್ಗೆ ಚೆನ್ನಾಗಿ ತೊಳ್ಕೊಬಿಡ್ತಿದ್ದೆ. ಅಮ್ಮ ದಿನ ದೇವ್ರ ಬಟ್ಲಲ್ಲಿ ಇಟ್ಟಿದ್ದು ಅರ್ಶನ ಖಾಲಿ ಆಗ್ತಿದೆ ಅಂತೆಲ್ಲ ಕಾದಿದ್ದು ಯಾವ್ದೋ ಇಲ್ಲಿ ಕೆಲಸ ಮಾಡ್ತಿದ್ದೆ ಅಂದ್ರೆ ಈ ತಲ್ಲೆ ನಾನ್ ಮಾಡ್ತಿದ್ದೆ. ಗಾಬರಿ ಬಿದ್ದು ಪರಕೆ ಇಟ್ಕೊಂಡು ಶರ್ಟ್ ಪಟ್ಟಿ ಇಟ್ಕೊಂಡು, ನಿನಗೇನೋ ಬಂತು ಅರ್ಶನ ಹಚ್ಕೊತಿದ್ದಿ ಅಂತ. ಅದು ಬೇರೆ ಅಷ್ಟೊತ್ತಲ್ಲಿ ಪೂಜೆ ಮಾಡಿಬಿಟ್ಟು ಧ್ಯಾನ ಮಾಡ್ಬಿಟ್ಟು ಇಷ್ಟಗಳ ಕುಂಕುಮ ಬೇರೆ ಹಚ್ಕೋತಿದ್ದೆ. ಗಾಬರಿ ಬಿದ್ದ್ಬಿಟ್ಟಿದ್ದಾರೆ. ಇವನೇನೋ ಮಾಡ್ತಾನೆ, ಇವನು ಗಡ್ಡ ಮೀಸೆ ಬಂದಿಲ್ಲ ನನ್ ಮಗ, ಹೆಣ್ಮಕ್ಳ ತರ ಬೊಟ್ಟು ಅರ್ಶನ ಹಚ್ಕೊಳಕ್ ಶುರು ಹಚ್ಕೊಬಿಟ್ಟಿದೆ, ಇನ್ ಬಳೆ ಒಂದ್ ಬಾಕಿ ಕಣೋ ಅಂತ. ಇಲ್ಲಮ್ಮ ಹಿಂಗ್ ಹೇಳ್ದ ಕಣಮ್ಮ ರವಿ ಅಂತ ಹೇಳ್ಬಿಟ್ಟಂತ. ಅವ್ನು ಯಾರೋ ಅವ್ನು ಕರ್ಕೊಂಡ್ ಬರೋ ಪೊರ್ಕೆನೆಲ್ಲ ಹಾಕ್ತೀನಿ, ಯಾರಾದ್ರೂ ಅರ್ಶನ ಹಚ್ಕೋತಾರೇನೋ ಅಂತ ಹೇಳ್ಬಿಟ್ಟು. ಯಾಕಬ್ಬ ಅಂತ ಹೇಳಿದ್ರೆ, ಬರೋದಿಲ್ಲ ಕಣೋ, ನಾವ್ ಹೆಣ್ಮಕ್ಳು ಇನ್ನೇನಕ್ಕೆ ಹಚ್ಕೊಳ್ಳೋದಿಲ್ಲ ಅಲ್ಲ, ಅರಿಶಿನ ಇಲ್ಲಿ ಬರಬಾರ್ದು, ಇರೋ ಕೂದ್ಲು ಅಂತ ಹೇಳ್ಬಿಟ್ಟು ಅವ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತು. ಅಂತ ಎಡವಟ್ಟು ಹುಡುಗ ಇವನನ್ನ ಕೇಳಿದ್ರೆ ಏನೇನೋ ಹೇಳ್ದ, ಕೋಬಾಲ್ಟು ಏನೋ ಹೇಳ್ದ, ಒಂದೂ ಅರ್ಥ ಆಗಿಲ್ಲ, ಮೈ ಜಲಧರಿಸೋಗ್ಬಿಡ್ತು. ನೀವು ನಂಬೋಲ್ಲ, ಆ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಬಿಕಮ್ ಎ ವೆರಿ ಗುಡ್. ಇವತ್ತಿಗೂ ನೆನಪಿದೆ, ಕಾಂಪ್ಯಾಕ್ಟ್ ಕಂಪ್ಯೂಟರ್ಸ್, ಒಂದೊಂದು ಕಂಪ್ಯೂಟರ್ 1.5 ಲಕ್ಷ. ಒಂದು ಕಡಿಮೆ ಅಂದ್ರು ಆ ಬ್ಯಾಂಕಲ್ಲಿ ಒಂದು 600ರಿಂದ 800 ಕಂಪ್ಯೂಟರ್ಗಳಿಗೆ ಸರ್ವರ್ ಇಂದ ಹಿಡಿದು, ಲ್ಯಾನ್ ಇಂದ ಹಿಡಿದು, ವ್ಯಾನ್ ಇಂದ ಹಿಡಿದು ಎಲ್ಲ ಕೆಲಸ ಮಾಡ್ತಿದ್ದೆ ನಾನು. ನೋಡಿ, ಏನು ಗೊತ್ತಿಲ್ದಿದ್ದವನು ಎಲ್ಲ ತಿಳ್ಕೊಂಡಿದ್ದೆ. ನೀವೆಲ್ಲ ನೋಡಿರಲ್ಲ, ಇವತ್ತೆಲ್ಲ CD ಹಾಕೋದು, ಇನ್ನೊಂದು ಬೇರೆ ಬೇರೆ ಏನೇನೋ ಬರೋದು, ಇಷ್ಟು ಕಾಪಿ ಬರೋದು. ಫ್ಲಾಪಿ ಅನ್ನೋರು ನಾವು, ಇದನ್ನ ಹಾಕ್ಬಿಟ್ಟು ಕಾಪಿ ಮಾಡೋದು. ಒಂದು ಫೈಲ್ ಅದು ಗರ್ರು 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 ಅಂತ ರೈಟ್ ಅಪ್ ಮಾಡಿ ಅದು 3 ಸಲ 4 ಸಲ ಆದ್ಮೇಲೆ ಅದನ್ನ ಮುರಿದಾಕ್ಬೇಕಿತ್ತು. ಈ ತರದ್ದೆಲ್ಲ ಕೆಲಸ. ಅದು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ, EDP ನಲ್ಲಿ. ದೈವ ಅದು, ನಮ್ಮದಲ್ಲ. ಇವನನ್ನ ಕೇಳಿದಾಗ ಇವತ್ತು ನೋಡ್ದಂದ್ರೆ ಅವನೆಲ್ಲೋ ಇದ್ದಾನೆ, ನಾನು ಇನ್ನೆಲ್ಲೋ ನಿಂತಿದ್ದೀನಿ ಮಕ್ಳೇ. ಏನಕ್ಕೆ ಇಂಥದ್ದೊಂದು ಕಂಪನ? ಶನಿ ಕುಜ, ಅಲ್ಲಿ ನೋಡಿ ಗುರುವಿನ ಮನೆಯಲ್ಲಿ ಶನಿ, ಗುರು ಬಂದು ಬುಧನ್ ಮನೆಯಲ್ಲಿ ಕೂತು ಬಿಟ್ಟಿದ್ದಾನೆ, ಶುಕ್ರನ್ ಜೊತೆನಲ್ಲಿ. ರಾಹು ಮೂಲ ತ್ರಿಕೋಣದಲ್ಲಿ, ಕೇತು ಬೇರೆ, ಶನಿಯನ್ನ ಕುಜ ನೋಡ್ತಿದ್ದಾನೆ. ಮಕ್ಕಳು ನಿಜವಾಗ್ಲೂ ತಂದೆ ತಾಯಿಗಳಾಗಿ ನೀವು ಧೈರ್ಯ ತುಂಬಿಸ್ತಿಲ್ಲ ಮಕ್ಕಳೇ. ನನ್ನ ಮಕ್ಕಳ ಹತ್ರ ನಿಜವಾಗ್ಲೂ ನೀವು ನಂಬಲ್ಲ, ನನ್ನ ಮನೆಯ ಮಕ್ಕಳ ಹತ್ರ ನಾನು ಮಾತಾಡೋದು ಇದೇ ವಿಚಾರ. ಹಿಂಗಾಗಿತ್ರೋ, ಇವೆಲ್ಲ ಏನು ಇಲ್ಲ ಕೊಂಡ್ರು, ನಂಬರ್ಸ್ ಬಗ್ಗೆ ಗಮನ ಕೊಡ್ಬೇಡ್ರು, ಒಳ್ಳೆ ಮಕ್ಕಳಿದ್ರೆ ಸಾಕು. ಯಾಕಂದ್ರೆ ತುಲಾ ರಾಶಿಗೆ ಕುಜ 12ನೇ ಮನೆ ಖಂಡಿತ ಕಂಪಿಸ್ತಾನೆ.
ಮಕ್ಕಳಲ್ಲಿ ಈ ಒಂದು ದೊಡ್ಡ ಬದಲಾವಣೆ ತರಲಿಕ್ಕೆ ಕಾರಣ ಆಗಿ ಮಕ್ಕಳೇ ಅವ್ರ ಜೊತೆ ಕಾಲಕ್ಷೇಪ ಮಾಡಿ. ಫೇಲು, ನಂಬರು, ನೀವು ನಂಬಲ್ಲ, 5ನೇ ಕ್ಲಾಸ್ ಮಗುಗೆ ಒಂದು ತಾಯಿ ಬಂದು ಗೊಳೋ ಅಂತ ಹೇಳ್ತಿದ್ದೆ. ಏನು ಅಂದ್ರೆ ನನ್ನ ಮಗ ಫಸ್ಟ್ ತೆಗಿತಿದ್ದ, ಈಗ 3rd ರ್ಯಾಂಕ್ ಬಂದಿದ್ದಾನೆ. ನಿನ್ನ ರ್ಯಾಂಕ್ ಇಟ್ಕೊಂಡು 5ನೇ ಕ್ಲಾಸ್ ಮಗುಗೆ ಯಾವ IAS ಪೋಸ್ಟ್ ಕೊಡ್ತಾರೆ? ಇಲ್ಲ ಅದಾನಿ ಸೀಟ್ ಬಿಟ್ಕೊಡ್ತಾನೆ ನಿನ್ನ ಮಗನ್ಗೆ? ಏನಾದ್ರೂ ಇದೆಯಾ? ಗೋಲಿ ಇಟ್ಕೊಂಡು ಆಡೋ ಮಗು, ಗಿಲ್ಲಿ ಇಟ್ಕೊಂಡು ಆಡೋ ಮಗು, ಫುಟ್ಬಾಲ್ ಆಡೋ ಮಗು, ಸ್ವಿಮ್ಮಿಂಗ್ ಆಡೋ ಮಗು, ಜೋಕಾಲಿ ಆಡೋ ಮಗು, ಏನೇನ್ ಮಾಡ್ತಿದ್ವಿ ನಮಗ್ ಗೊತ್ತಿರಾ? ಏನಾರೋ ಮಾಡ್ತಿದ್ದೀರಾ ಅಂತ ಹೇಳೋದಂದ್ರೆ ಇವತ್ತು ಮಕ್ಕಳು ನೋಡಿ 7ನೇ ಕ್ಲಾಸ್ ಮಗು ಆತ್ಮಹತ್ಯೆ ನೋಟು ಬರೆದಿಟ್ಟು ಕಾರಣ ಪಿತೃಕಾರಕ ಸೂರ್ಯ ನೋಡಿ ಎಲ್ಲಿದ್ದಾನೆ? ಬುಧನ್ ಜೊತೆನಲ್ಲಿ ತಂದೆಯಾಗಿ ತಾಯಿಯಾಗಿ ನೀವುಗಳೆಲ್ಲಿ ನಿಂತಿದ್ದೀರಿ? ಅವರೆಲ್ಲ ಒಂದು ಧೈರ್ಯ ಸ್ಥೈರ್ಯ, ನೀವೇ ಪುಕ್ಕಳ್ರು, ನೀವೇ ಗಾಬರಿ, ನೀವೇ ಕಣ್ಣೀರು, ನೀವೇ ಜಗಳ. ಅಲ್ಲಿ ನೋಡಿ, ತುಲಾ ಲಗ್ನ ಅಂದ್ರೇನೆ ಜಡ್ಜ್ ಲಗ್ನ ಅಂತ ಹೇಳ್ತೀವಿ. ಅವರು ಕಂಪಿಸ್ಬಾರ್ದು ಎಂತ ದೊಡ್ಡ ವ್ಯಕ್ತಿ ಆದ್ರೂ. ನ್ಯಾಯಾನ್ಯಾಯಗಳು ಸಾಕ್ಷಿಗಳು ಪರಿಶೀಲಿಸಿ ಇದು ಸರಿಯಾ ತಪ್ಪ ಜಡ್ಜ್ಮೆಂಟ್ ಕೊಡ್ತಾರೆ. ನೋಡಿ ಅವ್ರ ಮುಖ ತೇಜಸ್ಸು ನೋಡಿ, ತುಂಬಾ ಸತ್ಯವಂತರಾದಂಥ ನ್ಯಾಯಮೂರ್ತಿಗಳನ್ನ ನೋಡ್ತಿದ್ದ ಹಾಗೆ ಒಂಥರ ದೈವ ಸ್ವರೂಪ. ಅವ್ರು ನೋಡಿದಷ್ಟು ಕ್ರಿಮಿನಲ್ಗಳಿರೋಲ್ಲ. ಬರೀ ಅಲ್ಲಿ ಬರೋದೆಲ್ಲ ತೊಂದರೆ ಇರೋರೆ, ಮೋಸ ಮಾಡಿದವ್ರೆ. ಇಲ್ಲ ಒಬ್ಬ ಮೋಸ ಹೋಗಿರೋನ್ ಬಂದಿರ್ತಾನೆ ಕೇಸ್ ಎತ್ಕೊಂಡು. ದಯಮಾಡಿ ಮಕ್ಕಳೇ, ತುಲಾ ಲಗ್ನದವರು ಸ್ವಲ್ಪ ಆತರ ಪಡಬೇಡಿ. ಮಕ್ಕಳಲ್ಲಿ ಒಂದು ಚೇತರಿಕೆ ತುಂಬಿಸಿ. ಪುತ್ರಕಾರಕ ಸ್ಥಾನವನ್ನ ಶನಿ ವಕ್ರವಾಗಿ ನೋಡ್ತಿರೋದನ್ನ ಮಕ್ಕಳ ವಿಚಾರದಲ್ಲಿ ತಲೆ ಕೆಡ್ಸ್ಕೊತೀರಿ. ಮನೆ ವಿಚಾರ, ಭೂಮಿ ವಿಚಾರ ಎಲ್ಲ ಇದೆ, ಯಾಕೋ ಧೈರ್ಯ ಇಲ್ಲ, ಎಲ್ಲೋ ಮಲಗ್ಬಿಟ್ಟು ಓಕೆ ಪರವಾಗಿಲ್ಲ, ಲೆಟ್ ಅಸ್ ವೆಯ್ಟ್ ಅಂತ ಮಾಡೋಣ, ಏನೂ ಆಗೋಲ್ಲ. ಸುಬ್ರಹ್ಮಣ್ಯರ ಆರಾಧನೆ ಮಾಡ್ಕೊಳ್ಳೋಣ ಡಿಸೆಂಬರ್ವರೆಗೂ ಸ್ವಲ್ಪ. ಯಾಕಂದ್ರೆ ಅದಾದ್ಮೇಲೆ ನಿಮ್ ರಾಶಿ ಮನೆಗೆ ಬರ್ತಾನೆ. ಸೆಪ್ಟೆಂಬರ್ 13ರ ನಂತರ ಕುಜ ಧನಕಾರಕ ಸಪ್ತಮಕಾರಕ ನಿಮ್ ಮನೆಗೆ ಬರ್ತಾನೆ, ಕಟ್ಟಾಕಿಸ್ಕೊಡ್ತಾನೆ, ಒಂಚೂರು ಅರ್ಧ ಬಲ ಬರುತ್ತೆ. ಧನಸ್ಥಾನಕ್ಕೆ ಬಂದಾಗ ಸ್ವಲ್ಪ ರೋಗ ಭಯಗಳು ಕೊಟ್ಟರು ಕೂಡ ತುಲಾ ಲಗ್ನಕ್ಕೆ ಅದು ಯೋಗವೇ. ನೋ ಇಶ್ಯೂ, ವರಿ ಮಾಡ್ಕೋಬೇಡಿ, ತೊಂದರೆ ಏನಾಗಲ್ಲ. ಅಲ್ಲಿವರೆಗೂ ಸ್ವಲ್ಪ ಯಾರ್ದೋ ಮಾತು ಪ್ರವೋಕ್ ಆಗೋದು, ಸಣ್ಣ ಪುಟ್ಟ ಗಡಿಬಿಡಿ ಆಗೋದು, ಕಿರಿಕಿರಿ ಆಗೋದು, ಅಕ್ಕಪಕ್ಕದಲ್ಲಿ ಕಿಟಿಕಿಟಿ ಆಗೋದು, ಯಾರೋ ಬಂದು ಗಾಡಿ ಟಚ್ ಮಾಡಿದ್ರು ಅಂತ. ಮೊನ್ನೆ ಕೂಡ ನೋಡಿ, ಯಾರೋ ಒಂದು ಸಿಬ್ಬಂದಿಗಳನ್ನ ಮಿಲಿಟರಿ ಅವನು ಪೊಲೀಸ್ ಅವನು ಹೋಗಿ 4-5 ಜನ ಹುಚ್ಚನಾಗಿ ಹೊಡೆದಿದ್ದಾನೆ. ದಡ್ಡ ಅವನು, ಪೆದ್ದ ಅವನು. ನೋಡಿ, ಶಕ್ತಿಯನ್ನ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ಬೇಕು, ಬಡಪಾಯಿಗಳ ಮೇಲೆ ಬಿಡೋದಾ? ಏತು ಬಡದಾಡಿದ್ರೆ ಆನೆ ಜೊತೆಗೆ ಉದ್ದಾಡ್ಬೇಕು. ಇಲ್ಲ ಆನೆ ಅಂತದನ್ನ ಕರ್ಕೊಂಡು ಬಂದಿಟ್ಟು ಬಡದಾಡೋ ಅಂತ ಬಿಡಬೇಕು. ಅದು ಬಿಟ್ಬಿಟ್ಟು ಸಾಮಾನ್ಯರ ಮೇಲೆ ದಂಡಯಾತ್ರೆಯ ನಿಮ್ಮನ್ನ ಆ ಥರ ಪ್ರವೋಕ್ ಮಾಡತಕ್ಕಂಥದ್ದಾಗುತ್ತೆ. ಅಕ್ಕ ಪಕ್ಕ ಉದ್ಯೋಗ ಸ್ಥಾನದಲ್ಲಿ, ವ್ಯವಹಾರ ಸ್ಥಾನದಲ್ಲಿ, ವ್ಯಾಪಾರ ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ಕುಟುಂಬಕಾರಕ ಬೇರೆ ಕುಜ 12ನೇ ಮನೇಲಿ ಬಂದು ಕುಳಿತಿರ್ತಕ್ಕಂಥದ್ದು. ಸೊ ಅಲ್ಲಿ ತಲೆ ಕೆಡಿಸ್ತಕ್ಕಂಥದ್ದು ನಿಶ್ಚಿತ. ಅದರಿಂದ ನಷ್ಟಗಳು, ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ದೊಡ್ಡ ಬಂಡವಾಳ, ಟ್ರೇಡಿಂಗು, ಇನ್ನೊಂದು ಅಂತ ಹೋಗ್ಬೇಡಿ. ಕನ್ಸಲ್ಟೆನ್ಸಿಯ ವ್ಯವಹಾರಗಳು ಅದ್ಭುತವಾಗಿರುತ್ತೆ. ಗುರುದೃಷ್ಟಿ ಇದೆ, ಶುಕ್ರ ಇದೆ, ಕಲಾವಿದರಿಗೆ ಒಳ್ಳೆಯದು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿರೋರ್ಗೆ ಒಳ್ಳೆಯದು, ಇಂಟೀರಿಯರ್ಸು, ಡೆಕೋರೇಟರ್ಸು, ಅಲಂಕಾರಿಕ, ಈ ಒಂದು ಆರ್ಕಿಟೆಕ್ಟ್ಸು, ಡಿಸೈನರ್ಸು, ಪ್ಲಾನರ್ಸು, ಪ್ರಾಜೆಕ್ಟ್ ಪ್ಲಾನರ್ಸು, ಫಿಲ್ಮ್ ಲ್ಯಾಂಡು, ಸ್ಕ್ರಿಪ್ಟ್ ರೈಟಿಂಗು, ಈ ಒಂದು ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು, ಅಂತಹ ವೃತ್ತಿ ಉದ್ಯೋಗಗಳು ಅದ್ಭುತ ಪ್ರಭಾವ. ಸ್ವಲ್ಪ ಧೈರ್ಯ ಹುಡುಗಿರುತ್ತೆ, ಪರವಾಗಿಲ್ಲ. ಅಂತಹ ಭೀಮನಂತ ಬಲಶಾಲಿ ಸುಮ್ಮನಿದ್ದ ಅಂತಹ ಮಹಾಪ್ರಭು ಶ್ರೀರಾಮಚಂದ್ರರು ಧೈರ್ಯ ಮರೆತು ಬಿಟ್ಟು ಸೀತಾ ಸೀತಾ ಅಂತ ಆಲಾಪಿಸ್ತಿದ್ರು. ಆಗುತ್ತೆ. ಗ್ರಹಗಳ ಪರಿಸ್ಥಿತಿ ನಮ್ಮ ಮೇಲೆ ಈ ರೀತಿ ಮಾಡುತ್ತೆ. ಯಾರ ಮೇಲೇನೋ ಉತ್ತರ ಕುಮಾರ್ನ ಪೌರುಷ ಒಲೆ ಮುಂದೆ ಅಂತ ನಮ್ ಕೋಪನ್ ತಗೊಬಂದು ಹೆಂಡತಿ ಬಡಪಾಯಿ ಮಕ್ಕಳ ಮೇಲೆ ಬಿಟ್ಬಿಡೋದು, ಅಪ್ಪ ಅಮ್ಮ ವಯಸ್ಸಾದ ಅಪ್ಪ ಅಮ್ಮನ ಮೇಲೆ ಬಿಟ್ಬಿಡೋದು, ಗಂಡನ ಮೇಲೆ ಬಿಟ್ಟು. ನೋಡಿ ಮೊನ್ನೆ ಯಾರೋ ಲೇಡೀಸು ತೋರಿಸ್ತಿದ್ದಾರೆ, ಗಂಡನ್ ಕಟ್ಟಾಗಿ ಹೊಡಿತಿದ್ದಾಳಪ್ಪ ರಾಮಚಂದ್ರ. ಓ ಗಂಡಸರಿಗೆ ಅಂತ ಅಂತಿದ್ರಲ್ಲ, ಈಗ ನೋಡಿ ಇಷ್ಟು ಶತಮಾನಗಳು ಆ ತಾಯಿ ಜೀವನ ಹಾಕೊಂಡು ಆ ಒಂದು ಭೇದಿಸ್ತಿದ್ರಿ, ತುಳಿತಿದ್ರಿ, ಎಳಿತಿದ್ರಿ, ಏನೇನೋ ಮಾಡ್ತಿದ್ರಲ್ಲಪ್ಪ. ಈಗ ನೋಡಿ ಆನಂದೋ ಬ್ರಹ್ಮವಾಗಿದೆ. ಹೋಗಿ ಸ್ವಲ್ಪ ಎಲ್ಲಿ ಬಿಡಬೇಕು ಶಕ್ತಿಯನ್ನ ಅಲ್ಲಿ ಬಿಡಬೇಕು, ಬಡಪಾಯಿಗಳ ಮೇಲೆ ಬಿಡೋದಲ್ಲ. ಇದು ಆಗುತ್ತೆ, ನಿಮ್ಮನ್ನ ಪ್ರವೋಕ್ ಆಗುತ್ತೆ. ಅದರಲ್ಲೂ ಈ ಒಂದು ಸಿಟಿ ಟ್ರಾಫಿಕ್ಕು,
ಎಲ್ಲೋ ನೋ ಪಾರ್ಕಿಂಗ್ ಜಾಗ, ಪೊಲೀಸವ್ರ ಜೊತೆ ವಾದ ವಿವಾದ, ಲಾಯರ್ಗಳ ಜೊತೆ ವಾದ ವಿವಾದ, ಪಾರ್ಕಿಂಗ್ ಜಾಗದಲ್ಲಿ ವಾದ ವಿವಾದ, ಗಾಡಿಗಳು ಟಚ್ ಆಗಿ ವಾದ ವಿವಾದ, ಈ ರೀತಿ ಆಗತಕ್ಕಂಥ ಪ್ರಭಾವಗಳು ಹೆಚ್ಚು. ಈ ಒಂದು ನದಿ ಕ್ಷೇತ್ರ, ಗುಡ್ಡಗಾಡುಗಳ ಕ್ಷೇತ್ರ, ಬೆಟ್ಟಗುಡ್ಡಗಳ ಕ್ಷೇತ್ರ, ಪ್ರಕೃತಿ ವಿಕೋಪ ಕ್ಷೇತ್ರ, ಈಜೋಕ್ ಹೋಗೋದು, ಜೋರು ಮಳೆ, ನದಿಗೆ ಅಡ್ಡಲಾಗಿ ಈಜ್ತೀನಿ ಅಂತ ಕೆಲಸಗಳೆಲ್ಲ, ಸಮುದ್ರಕ್ಕೆ ಅಡ್ಡವಾಗಿ ಈಜ್ತೀನಿ, ಇವೆಲ್ಲ ಪ್ರಕೃತಿ ವಿರುದ್ಧವಾಗಿ ಆಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳೇ, ಆಗೋದಿಲ್ಲ. ನೆನಪಲ್ಲಿಟ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ ಅನ್ನತಕ್ಕಂಥದ್ದು. ಈಗ ಸ್ವಲ್ಪ ಧೈರ್ಯಕ್ಕೋಸ್ಕರ ಸುಮ್ಮನಿರಿ. ಎಷ್ಟೇ ದುಡ್ಡಿದ್ದರು, ಎಷ್ಟೇ ಶಕ್ತಿ ಇದ್ದರು, ಎಷ್ಟೇ ಬಲವಿದ್ದರೂ ನಮ್ಮ ಸಮಯ ಬರಬೇಕು. ಸಮಯ ಇಲ್ಲದೆ ಏನೋ ಮಾಡಿಬಿಡ್ತಾನೆ. ದೈವಾನುಗ್ರಹ, ಧೈರ್ಯದ ಅನುಗ್ರಹ ಇದ್ದರೇನೆ ಧನಕ್ಕೆ ಮೂಲ ಧೈರ್ಯಂ, ವಿದ್ಯೆಗೆ ಮೂಲ ಧೈರ್ಯಂ, ಜ್ಞಾನಕ್ಕೆ ಮೂಲ ಧೈರ್ಯಂ. ನಿಮ್ಮೆಲ್ಲ ನಂಬಿಕೆ ಇರ್ಬೇಕು, ನಾನು ಕಲಿತಾನೆ, ನಾನು ಮಾಡ್ತೇನೆ, ಸಾಧಿಸ್ತೇನೆ, ಅಂತ. ನಿಮಗೆ ಕಾನ್ಫಿಡೆನ್ಸ್ ಇಲ್ದಾಗ ಅರ್ಧರ್ಧ ಆಗಿಬಿಡುತ್ತೆ. ಎಚ್ಚರಿಕೆ. ಸೂರ್ಯ ಬೇರೆ ವಿಶೇಷವಾಗಿ ದಶಮ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಒಂದು ಭಾವ. ಧನಲಾಭ ಕೊಡ್ತಾನೆ, ತೊಂದರೆ ಏನಿಲ್ಲ. ಮುತ್ತು ರತ್ನಗಳ ವ್ಯಾಪಾರ, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳ ವ್ಯಾಪಾರ, ಗೌರ್ಮೆಂಟ್ ಗುತ್ತಿಗೆ, ಟೆಂಡರ್, ಕಾಂಟ್ರಾಕ್ಟ್, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರಗಳು, ರಾಜಕೀಯದಲ್ಲಿದ್ದೀರಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ವ್ಯವಹಾರ ಸಂಬಂಧಗಳಿದ್ದಾವೆ, ಅದನ್ನು ಹಾಗೆಯೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ತುಂಬ ಅನುಕೂಲ ಆಗತಕ್ಕಂಥ ಒಂದು ಭಾವವಿರುತ್ತದೆ. ಸ್ವಲ್ಪ ಸುಬ್ರಹ್ಮಣ್ಯರಿಗೆ ಸಂಬಂಧಪಟ್ಟಂತ ಒಂದು ಪೂಜೆ, ಸ್ವಾತಿ ನಕ್ಷತ್ರದ ದಿನ ನರಸಿಂಹರಿಗೆ ವಿಶೇಷವಾಗಿ ಬಲ ಅಂದ್ರೆ, ಧೈರ್ಯ ಅಂದ್ರೆ, ಶಕ್ತಿ ಅಂದ್ರೆ ಅಹೋಬಲಂ, ಅಹೋಬಿಲಂ ಅಂತೀವಲ್ಲ, ಅಹೋಬಲ. ಆ ಬಲಕ್ಕೆ ಮೀರಿದ ಬಲ ಇಲ್ಲ ಅನ್ನತಕ್ಕಂಥದ್ದು. ಆ ಬಲವನ್ನ ತಣಿಸಲು ಶಿವನ ಹತ್ರ ಹೋದ್ರಂತೆ ಆಗ್ತಿಲ್ಲ. ಏನಿದು ನರಸಿಂಹರು ಈ ರಭಸದಲ್ಲಿ ಹೋಗ್ತಿದ್ದಾರೆ ಅಂದ್ರೆ, ಶರವೇಶ್ವರ ಅವತಾರವಾಗಿ ಬಂದು ಧಣಿಸಿದ್ರು ನರಸಿಂಹರಿಗೆ ಅನ್ನತಕ್ಕಂಥದ್ದು. ಶಿವಯ್ಯ ಬರ್ತಾರೆ ಕಾಳರುದ್ರ ಶರವೇಶ್ವರ ರೂಪದಲ್ಲಿ ಅನ್ನತಕ್ಕಂಥದ್ದು. ಅದರಿಂದ ನರಸಿಂಹರ ಪೂಜೆ, ಅಲ್ಲೊಂದು ಬೆಲ್ಲದ ದೀಪ ಹಚ್ಚತಕ್ಕಂಥದ್ದು ಒಂದು ಪುಟ್ಟದಾಗಿ ಮಾಡ್ಕೊಳ್ಳಿ. ಸೋದರರ ಜೊತೆ ಮಧುರವಾಗಿರಿ. ಲೀಗಲ್ ಕಾನ್ಫ್ಲಿಕ್ಟ್ಗಳು ಆಗತಕ್ಕಂಥ ಒಂದು ಪ್ರಭಾವ ಉಂಟು. ಎಚ್ಚರಿಕೆ, ಎಚ್ಚರಿಕೆ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬ ಜನ ವಿಶೇಷವಾಗಿ, ಗುರುಗಳೇ ಸಾಕಾಗ್ಬಿಟ್ಟಿದೆ ಈ ಕೆಲಸ, ಈ ಕಾರ್ಯ, ನಾವು ಹೋಗ್ಬಿಟ್ಟು ಇದೇನೋ ಈ ಬೊಗಸೆಯವನು ಕೂಡ 10-15 ಸಾವಿರ. ಮೊನ್ನೆ ನೋಡಿ ಒಂದು ಹುಡುಗ MCA ಮಾಡಿದ್ದಾನೆ ಮಕ್ಕಳೇ, 4 ಲಕ್ಷ ಪ್ಯಾಕೇಜ್ ಅಂತ. ಗರ್ವದಿಂದ ಹೇಳ್ತಾನೆ. 4 ಲಕ್ಷ ಅಂದ್ರೆ ಎಷ್ಟೋ? ಒಂದು 35,000 ಕೂಡ ಇಲ್ಲ. ಅದರಲ್ಲಿ ಎಲ್ಲ ಕಟ್ಟಾಗಿ ಕೈಗೆ ಬರೋದು ಒಂದು 25-26,000. ಏನ್ ಬದುಕು, ಏನ್ ಮದುವೆ ಅಂತ ಮಾಡೋದು ಮಕ್ಕಳೇ? ಆಲ್ರೆಡಿ 32-33 ವರ್ಷ ಆಗಿದೆ, ಮದುವೆ ಇಲ್ಲ ಅಂತ. ಈ 4 lakhs ಪ್ಯಾಕೇಜ್ಗೆ ವಾಟ್ ಯು ವಿಲ್ ಡೂ? ವಾಟ್ ಯು ವಿಲ್ ಡೂ? ಯಾರನ್ ಸಾಕ್ತೀಯ ಮಗು? ಒಂದ್ 4 ಕುರಿ, 4 ಮೇಕೆ, ಅದಕ್ಕೂ ಒಂದು ಲೆಕ್ಕ ಇಟ್ಟಿದ್ದಾರೆ ನಮ್ಮ ವೈದಿಕರು. ಜಾತಕ ಪರಾಮರ್ಶೆ ಆಗಬೇಕು. ನೆನ್ಪಿಟ್ಕೊಳ್ಳಿ, ಜಾತಕದಲ್ಲಿ ಶನಿ, ಕುಜ, ರಾಹು ಸಂಬಂಧವಿದ್ದರೆ ಇಂಥ ಒಂದು ಪ್ರಾಣಿಗೆ ಸಂಬಂಧಪಟ್ಟಂತ ಒಂದು ವೃತ್ತಿ ವ್ಯವಹಾರ ತುಂಬಾ ಅನುಕೂಲ ಕೊಡತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ತುಂಬಾ ಜನ ರೈತರುಗಳು, ಕೃಷಿಕರು, ಈ ಒಂದು ಸಣ್ಣದಾಗಿ ಹೈನುಗಾರಿಕೆ ಕೆಲವರು ಮಾಡ್ತಿರೋರು ತುಂಬಾ ಚೆನ್ನಾಗೂ ಇದ್ದಾರೆ, ತುಂಬಾ ದೊಡ್ಡದಾಗಿ ಮಾಡ್ತಿರೋರು ಇದ್ದಾರೆ. ಕೆಲವರಿಗೆ ಪೆಟ್ಟಿನ ಮೇಲೆ ಪೆಟ್ಟು ಇದೆ. ಕಾಯಿಲೆಗಳು ಬಂದು ಹೋಗ್ಬಿಡ್ತು ಗುರುಗಳೇ, ಏಳಿಗೆನೇ ಆಗ್ಲಿಲ್ಲ ಗುರುಗಳೇ. ಒಂದು ಕೋಳಿ ಫಾರ್ಮ್ ಇಟ್ಟಿದ್ವಿ, ಒಂದು ಕುರಿ ಫಾರ್ಮ್ ಇಟ್ಟಿದ್ವಿ, ಒಂದು ಮೇಕೆ ಫಾರ್ಮ್ ಇಟ್ಟಿದ್ವಿ ಅನ್ನತಕ್ಕಂಥದ್ದು. ಅದಕ್ಕೂ ಕೂಡ ಒಂದು ಲೆಕ್ಕಾಚಾರವಿದೆ. ಯಾವಾಗಂದ್ರೆ ಆವಾಗ ತರೋದು, ಮಾಡೋದು, ಇಡೋದು ನಡೆಯುವುದಿಲ್ಲ.
ಪೆಟ್ಟು ತಿನ್ನತಕ್ಕಂಥದ್ದು ನಷ್ಟವಾಗತಕ್ಕಂಥದ್ದಾಗುತ್ತದೆ. ಏನೋ ಕಾಯಿಲೆ. ಹೌದು, 4 ಹೆಣ್ಣು ಮೇಕೆ, 1-2 ಗಂಡು ಮೇಕೆ ತಂದಿಟ್ಕೊಳ್ಳಿ, ನೋಡಿ 8 ತಿಂಗಳಲ್ಲಿ ಅದು ಎಷ್ಟು ಮರಿ ಹಾಕಿರ್ತವೆ, ಏನಾಗಿರುತ್ತೆ. ನಾನು ಕೃಷಿಕರ ಜೊತೆ ತುಂಬಾ ಜನದ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಲವರು ತಿಂಗಳಿಗೆ ಕಡಿಮೆ ಅಂದರು 5 ಲಕ್ಷ ಸಂಪಾದನೆ ಮಾಡ್ತಿರೋರು. ಅದರಲ್ಲೂ ನಮ್ಮ ಸರ್ಕಾರ ಹೈನುಗಾರಿಕೆಗೆ ಅರೌಂಡ್ 40 to 50 lakhs ವರೆಗೂ ಸಬ್ಸಿಡಿ ಕೊಡ್ತಿದೆ. ನನ್ನ ಆತ್ಮೀಯರು ಇಂಡಿಯಲ್ಲಿದ್ದಾರೆ, ಮಂಜು ಅಂತ, ತುಂಬಾ ಆತ್ಮೀಯರು, ತುಂಬಾ ಒಂಥರ ನಮಗೆ ಸೋದರ. ನಮಗೊಂದು ರೀತಿ ಧೈರ್ಯ, ಸ್ಥೈರ್ಯ, ಸಮಾಧಾನ. ಕಷ್ಟ ಕಾಲಕ್ಕೆ ನಿಂತವರು ಕೂಡ ಮರಿಬಾರ್ದು. ನಮ್ಮ ಕಷ್ಟಕ್ಕೆ, ನಮಗೆ ದುಃಖಕ್ಕೆ, ದುಃಖವಾದಾಗ ಒಬ್ಬ ಸ್ನೇಹಿತ ಇರ್ಬೇಕಂತೆ. ಸ್ನೇಹಿತನ ರೂಪದಲ್ಲಿ, ಆತ್ಮಬಂಧು ರೂಪದಲ್ಲಿ ನಿಂತವರು. ಅವ್ರು ಹೇಳಿದ್ನು, ನಾನು ಕೇಳಿದ, ಗುರುಗಳೇ ಈ ತರ ಮಾಡ್ತಿದ್ರು, 40-50 ಲಕ್ಷ ಸಬ್ಸಿಡಿ ಸಿಕ್ಕಿದೆ ಸಾಲಕ್ಕೆ, ಹೈನುಗಾರಿಕೆಗೆ. ಆದ್ರೂ ಕೂಡ ಒದ್ದಾಟ. ಅದಕ್ಕೂ ಒಂದು ಲೆಕ್ಕ ಇದೆ, ಸುಮ್ನೆ ಅಲ್ಲ. ಬೆಳಿಗ್ಗೆ ತಿಂಡಿ ತಿನ್ನೋನು ಊಟ ತಿನ್ಬಿಡಿ, ಊಟ ತಿನ್ನೋದ್ ಸಮಯದಲ್ಲಿ ತಿಂಡಿ ತಿನ್ಬಿಡಿ, ನಿದ್ದೆ ಮಾಡೋ ಸಮಯದಲ್ಲಿ ಕೆಲಸ ಮಾಡ್ತಾ ಕೂತ್ಕೊಳ್ಳಿ. ಇವತ್ ನೋಡಿ ತುಂಬಾ ಜನಕ್ಕೆ ಏನಕ್ಕೆ ಮಕ್ಕಳಾಗ್ತಿಲ್ಲ, ನೈಟ್ ಶಿಫ್ಟ್ ಡ್ಯೂಟಿಗಳು, ಕೆಮಿಕಲ್ ಯುಕ್ತ ಊಟಗಳು, ಟೈಮ್ಲೆಸ್ ಊಟ. ರಾತ್ರಿ ಬೆಳಿಗ್ಗೆ ಯಾರಾದ್ರೂ 4 ಗಂಟೆಗೆ ಹೋಗ್ಬಿಟ್ಟು ಹೊಸಕೋಟೆ ಬಿರಿಯಾನಿ ಅಂತ ತಿಂತಾರೆ ಅಂದ್ರೆ ಇವ್ರ ಮನುಷ್ಯರುಗಳೇನ್ರಿ? 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಗ್ಬಿಟ್ಟು ಬಿರಿಯಾನಿ ತಿನ್ನೋ ಸಮಯನೇನ್ರಿ? ಬರಬಾರ್ದು ಕಾಯಿಲೆಗಳು ಬರುತ್ತೆ. ಮಾರ್ದವನೇನೋ ಆದ, ಅವನಿಗೂ ಅದು ಬರುತ್ತೆ, ತಟ್ಟುತ್ತೆ, ಬೇಜಾರು ಮಾಡ್ಕೋಬೇಡಿ. ನೀನು ವಿಷವನ್ನು ಇಡುತ್ತಿದ್ದಿ, ಮಲತ್ಯಾಜ ಸಮಯದಲ್ಲಿ ಊಟ ಇಡ್ತಿದ್ದಿ. 4-4:15 ಬೆಳಿಗ್ಗೆ ಬಿರಿಯಾನಿ ತಿನ್ನಿಸ್ತಾರೆ ಯಾರಾದ್ರೂ. ಇವತ್ತು ಏನಕ್ಕೆ ಹೃದರೋಗ ಸಮಸ್ಯೆಗಳು, ಈ ಆಸನದಲ್ಲಿ ಅಲ್ಲಿ ಇಲ್ಲಿ ಹಾರ್ಟ್ ಅಟ್ಯಾಕ್ಗಳು, ಇನ್ನೊಂದು ಅನ್ನತಕ್ಕಂಥ ಬೆಳಿಗ್ಗೆ 4 ಗಂಟೆಗೆ ಬಿರಿಯಾನಿ. ಮಾಡಿದವನಿಗೆ ಮೊದಲು ಬುದ್ಧಿ ಇರಬೇಕು. ಅದಕ್ಕೆ ಪರ್ಮಿಷನ್ ಕೊಟ್ಟಂತ ನಮ್ಮ ಸರ್ಕಾರ ಏನ್ ಮಾಡ್ತದೆ? ಇದಕ್ಕೆ ಅಂತ ಒಂದು ಆರೋಗ್ಯ ಇಲಾಖೆ ಇಲ್ವಾ? 4 ಗಂಟೆಗೆ ಯಾರು ಬಿರಿಯಾನಿ ಮಾಡಿ ತಿನ್ಸೋದು? ಯಾರು ಬಿರಿಯಾನಿ ತಿನ್ಬೇಕು ಅನ್ನೋದಾದ್ರೂ ಪ್ರಜ್ಞೆ ಇದೆಯಾ? ಈ ಕುರಿ ಕೋಳಿ ಮಾಂಸ ಯಾರು ತಿನ್ಬೇಕು? ರೈತರು ಹೊಲದಲ್ಲಿ ಪ್ರೋಟೀನ್ಸ್, ಹೈಯೆಸ್ಟ್ ಪ್ರೋಟೀನ್. ಅವರು ಬಿಸಿಲು ಮಳೆ ಅಂದೆ ನಿಂತಿರ್ತಾರೆ, ಅವ್ರಿಗೆ ಬೇಕು, ತಿನ್ಬೇಕು ಅವರು. ನಮ್ಮಂತ ವೈದಿಕರಿಗೆ ಬುದ್ಧಿ ಸಾಕು, ದೇಹ ಶಕ್ತಿ ಏನಕ್ಕೆ? ದೇಹಕ್ಕೆ ಎಷ್ಟು ಬೇಕೋ ಅದ್ರಲ್ಲಿ ಪ್ರೋಟೀನ್ಸ್ ತಿನ್ನೋಷ್ಟು ಇದಾವೆ. ತರಕಾರಿ ಸೊಪ್ಪುಗಳಲ್ಲಿ ನಮಗಿದಾವೆ, ಸಾಕು. ಈ ಇನ್ನಷ್ಟು ಹಾರ್ಟ್ ಅಟ್ಯಾಕು, ಗುಂಡು ಇನ್ನು ಎಲ್ಲ ಬರುತ್ತೆ. ಎಷ್ಟು ತಗೋಬೇಕೋ ಅಷ್ಟು ತಗೋಬೇಕು. ನಮಗೊಂದು ತುಪ್ಪ ಇದೆ, ಅವ್ರಿಗೆ ಅದೊಂದಿದೆ. ಒಳ್ಳೆ ಮಲ್ಲ ಯುದ್ಧ, ಮುಷ್ಟಿ ಯುದ್ಧ ಅಂತ ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೆ, ಅವನಿಗೆ ಬೇಕು. ಇಲ್ಲ, ಇವನು ಯಾರೋ ಬೆಳಿಗ್ಗೆ 4 ಗಂಟೆಗೆ, ನಿಜವಾಗ್ಲೂ ಮಕ್ಕಳೇ ಏನದು ಕ್ಯೂ ನಿಂತ್ಕೊಂಡು ತಿನ್ನೋದಂತೆ. ಇದಕ್ಕೆ ಪರ್ಮಿಷನ್ ನಮ್ಮ ಸರ್ಕಾರ, ಫುಡ್ ಈ ಒಂದು ಇನ್ಸ್ಪೆಕ್ಟರ್ಗಳು ಏನ್ ಮಾಡ್ತಿದ್ದಾರೆ ಅಲ್ರಿ? ಬೆಳಿಗ್ಗೆ ಏನ್ ತಿನ್ಬೇಕು, ಉಪಹಾರ ಅಂತ ಏನಕ್ಕೆ ಇಟ್ಟಿರೋದು, ಫಲಾಹಾರ ಅಂತ ಏನಕ್ಕೆ ಇಟ್ಟಿರೋದು? ಮೆಡಿಕಲ್ ಜರ್ನಲ್ ಆಫ್ ಅಮೆರಿಕನ್ ಇನ್ಸ್ಟಿಟ್ಯೂಟ್, ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಎಷ್ಟೋ ಏಕಾದಶಿ ವ್ರತವನ್ನ ಅದ್ಭುತ ಅಂತ ಹೇಳ್ತಿದ್ದಾರೆ ಇವತ್ತು. ಅಂದ್ರೆ ಉಪವಾಸ ಪೂರ್ತಿ ದಿನ, ಎಲ್ಲೂ ಇಲ್ಲದ ಏಕಾದಶಿ ವ್ರತ ನಮ್ಮ ಭಾರತ ದೇಶದಲ್ಲೇ ಇದೆ. ಅಂದ್ರೆ ನಮ್ಮ ಭಾರತ ದೇಶದ ಮಹರ್ಷಿಗಳು ವಿಜ್ಞಾನಿಗಳಾಗಿದ್ರು. ಚವನ ಮಹರ್ಷಿ, ಕಣ್ವ ಮಹರ್ಷಿ, ಒಬ್ಬೊಬ್ಬರು ಒಂದೊಂದಲ್ಲ, ಅವರು ವಿಜ್ಞಾನಿಗಳು. ನಮ್ಮ ದೇಹದಲ್ಲಿರತಕ್ಕಂಥ ಎಷ್ಟೋ ಕ್ಯಾನ್ಸರ್ ಕಣಗಳನ್ನ ಏಕಾದಶಿ ವ್ರತ ಒಂದೇ ಸಾಯಿಸುತ್ತೆ. ಎಲ್ಲರೂ ಏಕಾದಶಿ ಉಪವಾಸ ಇರಬೇಕು ಅಂತ ಹೇಳ್ಕೊಟ್ರು. ನಾವು ಬಿಟ್ಬಿಟ್ವಿ. 4 ಗಂಟೆಗೆ ಬಿರಿಯಾನಿ ತಿಂದ್ರೆ ಬರಬಾರ್ದು. BP, ಶುಗರ್, ಥೈರಾಯ್ಡ್, ಕಿಡ್ನಿ, ಲಿವರ್ ಎಲ್ಲ ಹೋಗುತ್ತೆ. ಬೆಳಿಗ್ಗೆ ಹೆವಿ ಪ್ರೋಟೀನ್ ತಿಂದ್ರೆ ಕರಗಿಸ್ಲಿಕ್ಕೆ ಇನ್ನೇನಿರುತ್ತೆ? ರಾತ್ರಿ ಎಲ್ಲ ಕೆಲಸ ಮಾಡ್ಬಿಟ್ಟು ಇವ್ರು ಕಾರ್ ಎತ್ಕೊಂಡು ಜುಮ್ ಅಂತ ಬಂದ್ಬಿಟ್ಟು ಇವ್ರುಗಳು ವ್ಯಾಪಾರ. ನೀವು ತಿನ್ಸಿ ಸ್ವಾಮಿ, ನೀವು ವ್ಯಾಪಾರ ಮಾಡಿ ಸ್ವಾಮಿ, ನಿಮ್ಮ ಅನ್ನಕ್ಕೆ ನಾನು ಕಲ್ಲಾಗ್ತಿಲ್ಲ. ಆದ್ರೆ ಒಂದು ನಿಯಮ ಬೇಡವಾ? ಅನ್ನ ನಾನು ಮಾರ್ತೀನಿ ಅಂದ್ರೆ ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ತಿನ್ನಿಸ್ಬಿಡೋದ? ಏನ್ ಬೇಕಾದ್ರೂ ಅಷ್ಟೊತ್ತಿಗೆ ಬೆಳ್ಳಂಬೆಳಿಗ್ಗೆ ಏನ್ ಕೊಡ್ತಾರೆ ದೇವಸ್ಥಾನದಲ್ಲಿ ಪ್ರಸಾದ ನೋಡಿ? ಪುಳಿಯೋಗರೆ, ಮೊಸರನ್ನ. ಅದು ಕೂಡ ನೋಡಿ, ದಧಿವ್ರತ ಆರಂಭ. ಈಗ ಮೊಸರು ತಿನ್ನೋಲ್ಲ ನಾವು 4 ತಿಂಗಳು, ಹೆಚ್ಚು ಕಡಿಮೆ 3 ತಿಂಗಳು. ಕಫ ಬೇಗ ಆಗುತ್ತೆ ಅಂತ ಮೊಸರು ಮಜ್ಜಿಗೆ ತಗೊಳ್ಳಲ್ಲ, ತುಪ್ಪ ತಿನ್ಬೇಕು. ಅದಕ್ಕೆ ಖಾರ ಪೊಂಗಲ್ ಕೊಡ್ತಾರೆ. ಈಗ ಧನುರ್ಮಾಸ ಮುಗಿಯುವವರೆಗೂ
ಖಾರ ಪೊಂಗಲ್ ತಿನ್ನು, ಪುಳಿಯೋಗರೆ ತಿನ್ನು, ಈ ರೀತಿ ಬೇಯಿಸಿದ ಕಾಳುಗಳನ್ನ ಹಾಕಿ ಏನು ಅಡಿಗೆ ಮಾಡಿ ತಿನ್ನಲ್ಲ. ಈಗ ನಾವು ಗೊತ್ತಿದೆಯಾ, ಹುಳುಗಳಿರ್ತವೆ. ಹಣ್ಣುಗಳು ತಿನ್ನಲ್ಲ, ಕೊಳೆತು ಬಿಡ್ತವೆ. ಹಲಸಿನಣ್ಣು ತಿನ್ಲೇಬಾರ್ದು, ಈಗ ಮಾವಿನ ಹಣ್ಣು ತಿನ್ಲೇಬಾರ್ದು. ಈಗ ಗೊತ್ತಿದೆಯಾ, ಗುಡುಗು ಮಿಂಚು ಹೊಡೆದಿದೆ ಅಂದಿದ್ರೆ ಹುಳುಗಳು ಬಿದ್ದಿರುತ್ತೆ ಒಳಗಡೆ. ಸುಮ್ನೆ ನಮ್ಮ ಹಿರಿಯರು ಇಂಥ ತಿನ್ಬಾರ್ದು ಈ ಸೀಸನ್ಗೆ ಅಂತ ಗುರು ಮುಖೇನ, ಆಚಾರ್ಯ ಮುಖೇನ ನೀವು ತಿನ್ನಿಸ್ತಿರೋದೇನು ವಿಷ. ಇವತ್ತಾಗ್ತಿರೋ ಯುವ ಜನಾಂಗಕ್ಕೆ ಹಾರ್ಟ್ ಅಟ್ಯಾಕ್ ಬರ್ಲಿಕ್ಕೆ ಕಾರಣ ಟೈಮ್ ಮೀರಿ ತಿಂತಿರೋ ಈ ತರದ ಹೆವಿ ಪ್ರೋಟೀನ್ ಫುಡ್ಗಳು, ಹೆವಿ ಪ್ರೋಟೀನ್. ಆ ಪ್ರೋಟೀನ್ ನ ಕರಗಿಸ್ಲಿಕ್ಕೆ ಮೊದಲಿಂದಲೂ ನಿಮ್ ದೇಹ ಸಿದ್ಧ ಐತಿಯಾ? ಯಾರೋ ತಿಂತಿದ್ದ, ನೀವು ಅಂದ್ರಿ. ಇದೇ ಆಗಿರೋದು. ಇದನ್ನ ನಮ್ಮ ರೈತರುಗಳು ಆಗೆಲ್ಲ ಎತ್ತುಗಳನ್ನ ಇಟ್ಕೊಂಡು ಕಟೋರು ಹೋಗ್ಬಿಟ್ಟು ಹೊಲ ಉಳೋರು. ಈಗ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟಿದೆ. ರೈತರುಗಳಿಗೆ ಕಾಯಿಲೆ ಅನ್ನೋದೇ ಇರ್ಲಿಲ್ಲ, ಹೆಲ್ತಿ ಆಗಿದ್ರು. ಯಾವಾಗ ಏನ್ ತಿನ್ಬೇಕು ಅಂತ ಆ ಸಾಕತಕ್ಕಂತ ಕೋಳಿ, ಕುರಿ, ಮೇಕೆ, ಅದಕ್ಕೆ ತಮ್ಮ ಹೊಲದಲ್ಲೇ ಇರ್ತಕ್ಕಂಥ ಒಂದು ವಿಶೇಷವಾಗಿ ಯಾವುದೇ ಮದ್ದು ಅದು ಇದು ಇಲ್ದಿರ್ತಕ್ಕಂಥದ್ದನ್ನ ಬೆಳೆ ಹಾಕ್ತಿದ್ರು ತಿನ್ಲಿಕ್ಕೆ. ಇವತ್ತು ಅಮೆರಿಕ ಏನಕ್ಕೆ ಗೊತ್ತಾ ಗಲಾಟೆ ಮಾಡ್ತಿರೋದು? 25% ಸುಂಕ ಹಾಕಿರೋದು. ಅವನ್ ಬೆಳೆಸಿರೋ ಹಸು ಇದೆಯಲ್ಲ, ಹಸುವಿಗೆ ಮಾಂಸದ ಉತ್ಪನ್ನಗಳನ್ನ ತಿನ್ನಿಸ್ತಿದ್ದಾರೆ. ನಿಮ್ಗೆ ಗೊತ್ತಿದೆಯಾ? ಅದ್ರಲ್ಲಿ ಬಂದಿರೋ ಹಾಲನ್ನ ತಗೊಬಂದು ನಮಗೆ ಹಾಕ್ತೀನಿ ಅಂತ. ಕಡಿಮೆ ಅಂದ್ರು 1 ಲಕ್ಷ ಕೋಟಿಯ ವ್ಯವಹಾರಕ್ಕೆ ಕುತ್ತಿಡ್ಲಿಕ್ಕೆ ಅವ್ನು ಮಾಡ್ತಿದ್ದಾನೆ. ಅವನದು ವ್ಯಾಪಾರ ಬೆಳೆಸ್ಲಿಕ್ಕೆ ಒಂದೊಂದು ಹಸು ಅವನು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಗೊತ್ತಾ? 30 ಲೀಟ್ರು, 50 ಲೀಟ್ರು, ಆ ತರ ಒಂದು ವಿಪರೀತವಾದಂತ ತಳಿಗಳನ್ನ ಬೆಳೆಸಿಟ್ಟಿದ್ದಾನೆ. ಅವುಗಳಿಗೆ ಮೇವು 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 ಇಲ್ಲ, ತಗೋ ಯಾವ್ದಾವ್ದೋ ಕಸ ಕಡ್ಡಿ ಸತ್ತೋಗಿರೋ ಮೀನುಗಳು ಬೆಳೆಸಿ ಕತ್ತರಿಸಿ ತಿನ್ನಿಸಿ ಅದನ್ನ ಮೇವಿನ ರೂಪದಲ್ಲಿ, ಪ್ರೋಟೀನ್ ರೂಪದಲ್ಲಿ ತಿನ್ನಿಸಿ ಇಷ್ಟಿಷ್ಟು ಕೊಬ್ಬು ಬೆಳೆಸಿ ಆ ಹಾಲನ್ನ ತುಪ್ಪವನ್ನ ತಗೊಬಂದು ಇಲ್ಲಿ ಮಾರ್ಲಿಕ್ಕೆ ನಮ್ಮ ವೆತ್ತ ಸರ್ಕಾರ ಇದು ಕೊಪ್ತಿಲ್ಲ. ನೆನ್ಪಿಟ್ಕೊಳ್ಳಿ, ಬೇರೆ ಸರ್ಕಾರಗಳಿದ್ದಿದ್ರೆ 100% ಹೇಳ್ತೀನಿ, ಒಂದಿಷ್ಟು ಕೊಟ್ಬಿಟ್ರೆ ಸಾಕು, ಏನೇನೋ ಮಾಡ್ಬಿಡೋರು. ಖಂಡಿತ ಬೇಜಾರು ಮಾಡ್ಕೋಬೇಡಿ, ಮೋದಿ ಸರ್ಕಾರ ದಿಟ್ಟ ನಿರ್ಧಾರ ತಗೊಂಡಿದೆ. ಏನೋ ಮಾಡಿ ಹೋಗಲ್ಲೋ, ನೀನ್ ಹಾಲು ಬೇಡ ತುಪ್ಪನೂ ಬೇಡ, ನೋಡೋಣ ಅಂತ ಟ್ಯಾಕ್ಸ್ ಹಾಕಿಟ್ಟಿದ್ದಾನೆ. ಇವೆಲ್ಲ ತುಂಬಾ ಎತ್ತರಕ್ಕೆ ಯೋಚನೆ ಮಾಡ್ಬೇಕು. ನಾವು ಎಕ್ಸ್ಪೋರ್ಟ್ ಮಟ್ಟಕ್ಕಿದ್ದೇವೆ. ತುಂಬಾ ಜನ ರೈತರು ಕೇಳೋ ಒಂದೇ ಪ್ರಶ್ನೆ, ಗುರುಗಳೇ ಯಾಕೋ ನಾವು ಹಸು ತರ್ತಿದ್ದೀವಿ, ಸತ್ತೋಗ್ತಿದೆ, ಸರಿಯಾಗಿ ಹಾಲು ಕೊಡ್ತಿಲ್ಲ, ಕುರಿ ಎಮ್ಮೆ ತರ್ತಿದ್ದೇವೆ, ಏನೋ ಒಂದು ಪುಟ್ಟದಾಗಿ. ಹೌದು ಮಕ್ಕಳೇ, ನೀವು ನೆನ್ಪಿಟ್ಕೊಳ್ಳಿ, ಯಾರ ಮನೇಲಿ 2 ಹಸು ಇರುತ್ತೋ, ಯಾರ ಮನೇಲಿ 4 ಕುರಿ 4 ಮೇಕೆ ಇರುತ್ತೋ, ಅವನ ಜೀವನ ಅದ್ಭುತವಾಗಿ ಕಟ್ಕೋಬಲ್ಲ. 4 ನಾಟಿ ಕೋಳಿ ನಾವು ಕಟಾವ್ ಮಾಡಿದ್ರು ಸಾಕು, ಕಟಾವ್ ಮಾಡೋರು ಬಂದು ತಗೊಂಡು ಹೋಗ್ತಾರೆ. ಹೋಗ್ಲಿ ಬಿಡಿ, ನಮ್ಗೊಂದಷ್ಟು ದುಡ್ಡು. 4 ಹೆಣ್ಣು ಮೇಕೆ 2 ಗಂಡು ಮೇಕೆ ಇದ್ದರೆ ಕಡಿಮೆ ಅಂದರು 1 ವರ್ಷಕ್ಕೆ ಲೀಸ್ಟ್ ಎಂದರು 1 ಲಕ್ಷ ರೂಪಾಯಿ ಸಂಪಾದಿಸ್ಬೋದು ಬರೀ ಇಷ್ಟರಲ್ಲಿ. ನೆಕ್ಸ್ಟ್ ಇಯರ್ಗೆ ಎಷ್ಟಾಗುತ್ತೆ ಗೊತ್ತಾ? 2 ಲಕ್ಷ. ಒಂದೊಂದು ಮೇಕೆ ಕಡಿಮೆ ಅಂದ್ರು 2 ರಿಂದ 3 ಮರಿ ಹಾಕುತ್ತೆ. 4 ಹೆಣ್ಣು ಮರಿ ಎಷ್ಟಾಗುತ್ತೆ ಲೆಕ್ಕ ಹಾಕೊಳ್ಳಿ. 8 ರಿಂದ 10 ಇರ್ತವೆ. ಒಂದೊಂದು ಮೇಕೆ 15,000 ರೂಪಾಯಿ ಹೋಗುತ್ತೆ ಅಂದ್ರೆ 10ಕ್ಕೆ ಲೆಕ್ಕ ಹಾಕೊಳ್ಳಿ. ಮತ್ತೆ ಅವುಗಳಿಂದ 3ನೇ ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ. ಕಡಿಮೆ ಎಂದರು 25 ರಿಂದ 30. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಾಡ್ಲಿಕ್ಕೆ ಇಡ್ತಾ ಹೋಗ್ಬೋದು. ನಾವು ಕಟಾವ್ ಮಾಡೋದು ಬೇಡ. ಒಂದೊಂದು ಮೇಕೆಗೆ ಕುರಿಗೆ ಲೀಸ್ಟ್ ಎಂದರು, ಕುರಿ ಒಂದೇ ಮರಿ ಹಾಕೋದು, ಮೇಕೆ ಹಂಗಲ್ಲ. ಅವನ್ ಬಲಾಢ್ಯ, ಅವನು ಯಾವ ಸೊಪ್ಪುಗಳು ಬೇಕಾದ್ರೂ ತಿನ್ಕೊಂಡು ಇದ್ ಮಾಡ್ತಾನೆ. ಆದ್ರೂ ನಮ್ಮ ರೈತರು ತುಂಬಾ ಜನ ಅಂಥದ್ ಮಾಹಿತಿ ಕೊಟ್ಟಿದ್ದೇನೆ. ಈ ಒಂದು ETV ಮಾಡುತ್ತಿದ್ದಂತ ಕಾಲಕ್ಕೆ 2008, ಕಸ್ತೂರಿ ಮಾಡುತ್ತಿದ್ದಂತ ಕಾಲಕ್ಕೆ 2009, ಜಿ, ನೀವು ಕೂಡ ಇಂಥ ಕೆಲಸ ಕಾರ್ಯಗಳನ್ನ ನಂಬ್ಕೊಳ್ಳದೆ ಒಂದೇ ಒಂದು 10 ಕುಂಟೆ ಇದ್ರೆ ಸಾಕು ಮಕ್ಕಳು, ಬೇಜಾರು ಮಾಡ್ಕೋಬೇಡಿ. ಒಂದು 10 ಮೇಕೆ, 8 ಹೆಣ್ಣು ಮೇಕೆ 2 ಗಂಡು ಮೇಕೆ ಇಟ್ಟುಬಿಟ್ಟು ನೋಡಿ ಎಷ್ಟಾಗುತ್ತೆ ಗೊತ್ತಾ? 1 ಲಕ್ಷದ ಒಳಗಡೆ ಖರ್ಚು. ಒಂದೊಂದು ಮೇಕೆ ಮರಿ 4 ರಿಂದ 5,000 ರೂಪಾಯಿಗೆ ಸಿಗುತ್ತೆ. 10ಕ್ಕೆ ಲೆಕ್ಕ ಹಾಕೊಳ್ಳಿ, 40 ರಿಂದ 50,000. 10 ಕುಂಟೆ, 10 ಕುಂಟೆ ವಿ ಕ್ಯಾನ್ ಎಕ್ಸ್ಪೋರ್ಟ್. ನಮ್ಮ ದೇಶದ ಆಮದನ್ನ ಹೆಚ್ಚಿಸ್ಬೋದು. ಇವತ್ತೆಲ್ಲರೂ ತಿನ್ನೋರೆ, ಎಲ್ಲರ ಕುಟುಂಬದಲ್ಲೂ ತಿನ್ನೋರೆ. ಸರಿ ಆಯ್ತು, ಇಟ್ಸ್ ಅ ಬ್ಯೂಟಿಫುಲ್.
ಪಾಪ್ಯುಲೇಷನ್ ಬೆಳೀತಿದೆ, ತಿನ್ನೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ, ಹೆಲ್ತಿಯಾಗಿ ಬೆಳೆಸೋಣ, ಅದಕ್ಕೆ ಬೇಕಾಗಿರೋ ಮೆಕ್ಕೆಜೋಳ ಇನ್ನೊಂದು ಅಂತಕ್ಕಂಥದ್ದು ಒಂದು 10 ರಿಂದ 15 ಕುಂಟೆ, ಒಂದು 1/4 ಎಕರೆ ಇದ್ರೆ ಸಾಕು, ಬ್ಯೂಟಿಫುಲಿ ಅವುಗಳನ್ನ ಪಳಗಿಸ್ಕೋಬಹುದು, ಚೆನ್ನಾಗಿ ನೋಡ್ಕೋಬಹುದು. ಆದ್ರೆ ಎಷ್ಟೋ ಜನಕ್ಕೆ ತಂದವರಿಗೆ ಏಳಿಗೆ ಆಗ್ತಿಲ್ಲ, ಸತ್ತೋಗ್ತಿದ್ದಾವೆ, ಇಲ್ಲ ಅಂತ ಒಂದು ಫಲ ಕೊಡ್ತಿಲ್ಲ ಅನ್ನತಕ್ಕಂಥವ್ರಿಗೆ ಒಂದು ಅದ್ಭುತವಾದಂಥ ಮಾರ್ಗದರ್ಶನ ಕೊಡ್ತಾನೆ. ವಿಶೇಷವಾಗಿ ಶತಭಿಷ ನಕ್ಷತ್ರ ಬರೆದಿಟ್ಕೊಳ್ಳಿ, ಆ ದಿನ ತಗೋಬನ್ನಿ. ಕುಂಭರಾಶಿ ಅಲ್ವಾ, ದೀರ್ಘಾವಧಿ ಆಯಸ್ಸು, ಶನಿ ದೀರ್ಘಾವಧಿ ಆಯಸ್ಸು. ಅವನಿಗೆ ಸೆಪ್ಟೆಂಬರ್ ಕಳೀಲಿ, ನವೆಂಬರ್ 28 ಕಳೀಲಿ, ರಿಕ್ವೆಸ್ಟ್ ಮಾಡೋದು ಅಟ್ಲೀಸ್ಟ್ ಡಿಸೆಂಬರ್ವರೆಗೂ ತರೋದು ಬೇಡ. ಯಾಕಂದ್ರೆ ಶನಿ ವಕ್ರವಾಗಿ ಆಯುಷ್ಯ ಸ್ಥಾನವನ್ನ ತನ್ನ ಮನೆಯನ್ನು ತಾನೇ ವಕ್ರವಾಗಿ ನೋಡ್ತಿರೋದನ್ನ ಅರ್ಧ ಬಲ ಕೊಟ್ಟು ಬಿಡ್ತಾನೆ. ಅದನ್ನ ಡಿಸೆಂಬರ್ 4 ಮೇಲೆ ತಗೊಂಡ್ರೆ ಒಳ್ಳೇದು. ಬಟ್ ಕುಂಭರಾಶಿಯ ನಕ್ಷತ್ರಗಳಲ್ಲಿ ಅತಿ ಬಲಾಢ್ಯ ನಕ್ಷತ್ರಗಳು, ದೀರ್ಘಾವಧಿ. ಕುಂಭರಾಶಿಯವ್ರಿಗೆ ಆಯಸ್ ದೊಡ್ಡದು ಅಂತೀವಲ್ಲ ಸ್ವಾಮಿ. ಕುಂಭಲಗ್ನದಲ್ಲಿ ಕುಂಭರಾಶಿಯಲ್ಲಿ ಹುಟ್ಟಿದವರು ಕಡಿಮೆ ಅಂದ್ರು ಯಾರೋ ಕೆಲವರು, 100ರಲ್ಲಿ ಒಬ್ರೋ ಇಬ್ರೋ ಮಾಡಬಾರದು ಮಾಡಿದ್ರೆ ಆಗಬಾರದ್ದಾಗುತ್ತೆ ಅಂತೀವಿ. ನೀವ್ ಏನೋ ಮಾಡ್ಕೊಂಡ್ರೆ, ಮಾಡಬಾರದು ಅಭ್ಯಾಸಗಳೆಲ್ಲ ಇಟ್ಕೊಂಡ್ರೆ, ಕೆಲವ್ರು ನಾನು ನೋಡಿದ್ದೇನೆ. 10ರಲ್ಲಿ ಒಬ್ರು ಕುಂಭರಾಶಿಯವ್ರಿಗೆ 2 ಮದುವೆ ಯೋಗ, ಶುಕ್ರನ್ ಪರಿಚಯ, ಇಲ್ಲ ಇನ್ನೊಂದು ಪಕ್ಕದಲ್ಲಿ ಒಂದು ಸೈಡ್ ಗ್ಯಾಪ್, ಸೈಡ್ ಡಿಶ್ ತರ ಏನೋ ಒಂದು ಮಾಡಿ ಇಟ್ಕೊಂಡಿರ್ತಾರೆ, ಒಂದು ಅಭ್ಯಾಸಗಳು, ದುರಭ್ಯಾಸಗಳು, ಇನ್ನೊಂದು ಚಟಗಳು ಅನ್ನತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಅದು ಬಿಟ್ರೆ ಅವ್ರನ್ನ ಅವ್ರು ಕಾಪಾಡ್ಕೊಳ್ಳೋದು ಗೊತ್ತು. ಸರಿ ನಿದ್ದೆ ಮಾಡ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ. ಸರಿಯಾಗಿ ನಿದ್ರೆ ಬಂದವನಿಗೆ ರೋಗವಿಲ್ಲ, ಚೆನ್ನಾಗಿ ಕೆಲಸ ಮಾಡೋವನಿಗೆ ರೋಗವಿಲ್ಲ. ಮೈ ಬೆವರು ಕಿತ್ಕೊಂಡು ಬರೋ ರೈತರಿಗೆ ಯಾವ ಕಾಯಿಲೆ ಬರುತ್ತೆ, ಅದಕ್ಕೆ ಅವ್ರಿಗೆ ಪ್ರೋಟೀನ್ ತಿನ್ಸೋದು. ಅದಕ್ಕೆ ಅವ್ರಿಗೆ ನಮ್ಮಂತ ಸುಮ್ಮನೆ ಕೂತ್ಕೊಂಡು ಪುಸ್ತಕ ಓದೋರು, ಕಂಪ್ಯೂಟರ್ ಕೂತ್ಕೊಂಡಿರೋರು ಹೈ ಪ್ರೋಟೀನ್ ತಿಂದ ಅಂದ್ರೆ ಹಾರ್ಟ್ ಅಟ್ಯಾಕ್ ಕೂತ್ಕೊಂಡಿದ್ದ ಜಾಗದಲ್ಲೂ ಬರುತ್ತೆ, ಮಲಗಿದ ಜಾಗದಲ್ಲೂ ಬರುತ್ತೆ, BP ಬರುತ್ತೆ, ಎಲ್ಲ ಬರುತ್ತೆ. ಅವ್ರ ತರ ನೀವು ರೈತರ ತರ ನೀವು ಇಳಿದು ನೋಡಿ, ಯಾವ ಕಾಯಿಲೆನೂ ಬರೋಲ್ಲ, ಯಾವ ಕೊಲೆಸ್ಟ್ರಾಲು ಇರೋಲ್ಲ. ಕಡಿಮೆ ಅಂದ್ರೆ 20-25 ವರ್ಷದಿಂದ ನನ್ಗೆ ಶುಗರ್ ಇದೆ ಮಕ್ಕಳೇ, ಕೊಲೆಸ್ಟ್ರಾಲ್ ಇಲ್ಲ ನನಗೆ, BP ಇಲ್ಲ ನನಗೆ. ನಂಬ್ತೀರಾ? ನಾನು ನೋಡಿದ್ದೇನೆ ನನ್ನ ಜೊತೆಲಿರೋ ಆತ್ಮೀಯರಿಗೆಲ್ಲ ಏನೇನಾಗಿದೆ ಅಂತ. ಕಾಲುಗಳು ಗ್ಯಾಂಗ್ರೀನು, ನೊಟ್ಟು ನೊಸುಕು ಅನ್ನತಕ್ಕಂಥದ್ದು. ನನ್ನ ತಂದೆಗೆ ಲೇಟಾಗಿ ಬಂದಿದ್ದು, 15 ವರ್ಷಕ್ಕೆ ಒಂದು 12 ವರ್ಷ ಅಷ್ಟೇ, ಪೂರ್ತಿ ಎಲ್ಲ ಡ್ಯಾಮೇಜ್ ಮಾಡ್ಕೋಬಿಟ್ರು. ಇಟ್ ವಾಸ್ ನಾಟ್ ಕಂಟ್ರೋಲ್. ತಪ್ಪು ನಂದೇ. ಏನೋ ಕೆಲ್ಸಕ್ಕೆ ಹೋಗ್ತಿದ್ರು, ಏನೋ ಒಂದು ಪುಟ್ಟ ಕೆಲಸ, ಅಪ್ಪಾಜಿ ನಿಲ್ಲಿಸ್ಬಿಟ್ನೇನೋ ಅಪ್ಪಾಜಿನ. ಆಗ ಕೊರಗ್ತಿದ್ದೆ ಗಟ್ಟಿ. ರಗಲ ನೋಡ್ಬೇಕು ಭುಜ. ನೀವು ನಂಬೋಲ್ಲ, ಅವರೊಂದು 6 ತಿಂಗಳು ಲಾಸ್ಟ್ ಅಕ್ಟೋಬರ್ ಇಂದ ಅಷ್ಟೇ ಎದುರುಗಡೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಿದ್ದಿತ್ತು. ನಿಂತರು ಅಂದ್ರೆ ಅಷ್ಟೇ ಒಂದೇ ಏಟು. ನಾನು 6 ಅಡಿ ಅಲ್ಲ 60 ಅಡಿ ಬೀಳ್ಬೇಕಿತ್ತು. ಕಲ್ಲಿದ್ದಾಗಿತ್ತು ಕೈಗಳು. ಅದು ಪುಣ್ಯಾತ್ಮ. ಆ ಥರ ಕೂಲಿ ಕೆಲಸ ಮಾಡಿ ಸಾಕಿದವರು ಅವರು. ಅಂತ ದೇಹ ನಾನು ನೋಡಿಲ್ಲ. ಅವ್ರಿಗೆ ನಿಲ್ಲಿಸ್ಬಿಟ್ಟೆ ಇಂಥ ಕಾಯಿಲೆಗಳಾಗಿತ್ತು. ನಮ್ ದೊಡ್ಡಪ್ಪಾಜಿ ಈಗಲೂ ನೋಡ್ಬೇಕು. ಈಗಲೂ ತೋಟಕ್ಕೆ ಹೋಗ್ಬಿಟ್ಟ ಅಂದ್ರೆ, ಹೊಲಕ್ಕೆ ಹೋಗ್ಬಿಟ್ಟ ಅಂದ್ರೆ ಭಾರಿ ಗಟ್ಟಿ ಮನುಷ್ಯ, ಆಜಾನುಬಾಹು. ಅದೆಲ್ಲ ಧೈರ್ಯ, ಸಾಹಸ, ಲಕ್ಷ್ಮಿ ಅಂತಕ್ಕಂಥದ್ದು ಎಲ್ಲರಿಗೂ ಬರೋದಿಲ್ಲ ಅಂತ ಶಕ್ತಿ. ನಮ್ಮ ರೈತರಿಗೆ ಜಾಸ್ತಿ ಬಲ. ಸೊ ಅಂತ ರೈತರು ಯಾರಾದ್ರೂ ಸರಿ, ಹೈನುಗಾರಿಕೆ ಮುಖ್ಯವಾಗಿ ಕುಂಭರಾಶಿಯ ನಕ್ಷತ್ರಗಳಾಗಿದ್ದರೆ ಅತ್ಯದ್ಭುತ. ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ದೀರ್ಘಾಯುಷ್ಯ. ಅದಕ್ಕೆ ನೋಡಿ ಕುಂಭರಾಶಿಯವರಿಗೆ ವಿಶೇಷವಾಗಿ ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಮೋಹ ಜಾಸ್ತಿ. ನಾಯಿಗಳು, ಹಸುಗಳು, ಎತ್ತುಗಳು, ರಾಸುಗಳು, ಮೇಕೆಗಳು, ಈ ತರ ಎಲ್ಲೋ ಒಂದು ಕುಂಭಲಗ್ನದ ಕಸ್ಪಿದೆ ನನಗೆ ಸಣ್ಣದಾಗಿ ಹತ್ರ. ಮೇಕೆ ಸಾಕಿದ್ದೆ ಚಿಕ್ಕ ಮಗು ಆಗಿದ್ದಾಗ. ಅಯ್ಯೋ ಅದನ್ನ ಕೊಟ್ಬಿಟ್ರೆ ಅದು ಎಷ್ಟೊತ್ತಿದ್ನೋ ನಾನು. ಅಯ್ಯೋ ಅವನಿಗೆ ನಾನು ರಾಮು ಅಂತ ಹೆಸರಿಟ್ಟಿದ್ದೆ. ನಾನು ಅಂದ್ರೆ ಪ್ರಾಣ. ಯಾರಾದ್ರೂ ನನ್ನ ಹತ್ರ ಬಂದು ಏನಾದ್ರು ಮಾಡಿದಂದ್ರೆ ಎತ್ತಿ ಗುದ್ದೆ ಬಿಡು ಅವ್ನ ಕಪ್ಪಗೆ. ಎಷ್ಟು ಚೆನ್ನಾಗಿದ್ನೋ. ಎಲ್ಲಿ ಸ್ಕೂಲ್ಗೆ ಹೋಗೋದು, ಅವನಿಗೆ ಮೇವು ಇನ್ನೊಂದು ಕಷ್ಟ ಆಗ್ತಿತ್ತು. ಹಾಗೆಲ್ಲ ಈ ಕಡೆ ತೋಟಗಳೇ, ಈ ಕಡೆ ಎಲ್ಲ ಹೊಲಗಳೇ, ಏನೋ ಮಾಡ್ತಿದ್ವಿ. ಆಮೇಲೆ ಅಜ್ಜ ಹೇಳಿದ್ರು, 1ನೇ ಕ್ಲಾಸ್ ಬಂದ್ಬಿಟ್ಟ ಕಷ್ಟ ಆಗುತ್ತಮ್ಮ ಅಂತ ಹೇಳಿ ಮಾರಿಸ್ಬಿಟ್ರು. ನೋಡಿ ಆ ಕಸ್ಪ್ ಆಫ್ ಕುಂಭ. ಈಗಲೂ ಅಷ್ಟೇ ನನ್ನ ತೋಟದಲ್ಲಿ ಹಸು ಕಟ್ಟೋಕೆ ಆಸೆ. ನೋಡ್ಕೊಳಕ್ ಒಂದು ಫ್ಯಾಮಿಲಿ ಬೇಕು. ಆಗ್ಲಿ ಅಪ್ಪಂದು ಸೂತಕ ಆಗಿದೆ, ಅದಾದ್ಮೇಲೆ ಅಲ್ಲೊಂದು ಗೂಡು ಕಟ್ಟಿ ಇರಿಸ್ಬೇಕು. ತಾಯಿ
ಆ ಒಂದು ಗೋತಾಯಿ ಗೋಮಾತೆಯ ಸೇವೆ ಮಾಡಬೇಕು. ಮಾರ್ಲಿಕ್ಕಲ್ಲ ಮಕ್ಕಳು, ಮಾರ್ಲಿಕ್ಕಲ್ಲ. ಯಾರು ಬಂದ್ರು ನಿತ್ಯ ಒಂದು ಲೋಟ ಮಜ್ಜಿಗೆ ಕೊಡಬೇಕು, ಒಂದು 10 ಜನಕ್ಕೆ ಮಜ್ಜಿಗೆ ಕೊಡಬೇಕು, ಮೊಸರು ಕೊಡಬೇಕು, ತುಪ್ಪ ಹಾಕಿ ಅನ್ನ ತಿನ್ನಿಸ್ಬೇಕು. ಈ ಆಸೆ ಇರ್ಲಿ. ಸೊ ಕುಂಭರಾಶಿಯ ಈ ಕಸ್ಪಿದೆಯಲ್ಲ, ಧನಿಷ್ಠ, ಶತಭಿಷ ವಿಶೇಷವಾಗಿ ಹಾಗೂ ಪೂರ್ವಭಾದ್ರ ನಕ್ಷತ್ರ ಇದಿದ್ದ ದಿನ ಹೋಗ್ಬಿಟ್ಟು ರಾಸುಗಳನ್ನ ತಗೊಬನ್ನಿ, ಕೂಡು ಬರತಕ್ಕಂಥದ್ದಾಗುತ್ತೆ. ಆ ನಕ್ಷತ್ರಗಳಾಗಿದ್ರೆ ಅತ್ಯದ್ಭುತ. ಅದರಲ್ಲೂ ಶನಿವಾರವಿದ್ದರೆ ಬ್ಯೂಟಿಫುಲ್, ಶನಿವಾರವಿದ್ದರೆ ಫ್ಯಾಂಟಾಸ್ಟಿಕ್. ಇನ್ನು ಹಸು ತರ್ಲಿಕ್ಕೆ ನೆನಪಿಟ್ಟುಕೊಳ್ಳಿ, ಹಸ್ತ ನಕ್ಷತ್ರವಾಗಿದ್ದರೆ ಫ್ಯಾಂಟಾಸ್ಟಿಕ್. ಹಸು ತರ್ಲಿಕ್ಕೆ ಹಸ್ತ ನಕ್ಷತ್ರ ಕನ್ಯಾ ರಾಶಿಗೆ ಪಂಚಮ ಸ್ಥಾನ, ಮಕರ ರಾಶಿ ಶ್ರವಣ ನಕ್ಷತ್ರ ಛಾಯೆ ಕೂಡ ಬರುತ್ತೆ, ರೋಹಿಣಿ ನಕ್ಷತ್ರ ಛಾಯೆ ಕೂಡ ಬರುತ್ತೆ. ಸೊ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರದ ದಿನ ಹಸುಗಳನ್ನ ತೆಗೆದುಕೊಂಡು ಬರತಕ್ಕಂಥದ್ದು ಕೂಡ ವಿಶೇಷ ಬಲವೃದ್ಧಿಯನ್ನ ತಂದು ಕೊಡತಕ್ಕಂಥದ್ದಾಗುತ್ತದೆ. ಇನ್ನೂ ಇದಾವೆ ತುಂಬಾ, ಈ ತರ ಹಸು ತರೋದು, ಎಮ್ಮೆ ತರೋದು, ಕರು ತರೋದು. ಏಳಿಗೆ ಆಗಬೇಕು. ನೀವು ಇಟ್ಟಿದ 4 ಹಸು ಅಟ್ಲೀಸ್ಟ್ ಇನ್ನೊಂದು 4 ಹಸು ಆಗ್ಬಿಟ್ರೆ ಅದರಿಂದ ಆನಂದ. ನಿಮ್ಮ ಜೀವನೋಪಾಯ ನಡೆದ್ರೆ ಆನಂದ. ನನ್ನ ಅವ್ವ ಹೇಳ್ಕೊಟ್ಟಿದ್ದು ಇವತ್ತಿಗೂ ಮರೆಯಲಾರದು. ಎಷ್ಟು ಬಾರಿ ಹೇಳಿದ್ದೇನೆ, ಬೇಡ ಮಾಡಿದ್ದು ಹೇಳಬಾರ್ದು, ಕೊಟ್ಟಿದ್ದು ಹೇಳಬಾರ್ದು ಅಂತ ಅವನು ಹೇಳ್ಕೊಟ್ಟಿರೋದೆ ಬೇಡ. ಅದೊಂದು ತೃಪ್ತಿ ಇದೆ. ಸೊ ನಿಮಗೂ ಕೂಡ ಈ ಹೈನುಗಾರಿಕೆ, ನಿಮ್ಮ ರೈತ ಬಂಧುಗಳಿಗೆ, ಆತ್ಮೀಯರಿಗೆ ಇದನ್ನು ಹಂಚಿ. ದಯಮಾಡಿ ಯಾರಾದರೂ ಹೈನುಗಾರಿಕೆ ಮಾಡ್ಕೋಬೇಕು ಮಕ್ಕಳೇ, ಗುರುಗಳೇ ಅನ್ನತಕ್ಕಂಥವ್ರು ಒಂದು ಪುಟ್ಟದಾಗಿ ಹೋಗಿ ಒಂದು ನೆನ್ಪಿಟ್ಕೊಳ್ಳಿ, ಕೃಷಿ ನಿರಂತರ, ಇನ್ನು ಮಿಕ್ಕಿದ್ದೆಲ್ಲ ನಿರಂತರ ಇಲ್ಲ. ಅದಕ್ಕೊಂದು ಇನ್ನೊಂದು ಆಲ್ಟರ್ನೇಟಿವ್ ಯಾವ ಮಟ್ಟಕ್ಕೆ ಆಗ್ತಿದೆ ಅಂದ್ರೆ, ಎಕ್ಸ್ರೇ ಟೆಕ್ನಿಷಿಯನ್ ಇಂದ ಹಿಡಿದು ಎಷ್ಟೋ ಜನಕ್ಕೆ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಇಂದ ಹಿಡಿದು ಎಲ್ಲ ಆಟೋಮೆಟಿಕ್ ಸಿಸ್ಟಮ್ಗಳು ಬರ್ತಿದೆ. ಇದೆಲ್ಲ ಲ್ಯಾಬ್ಗಳ ಕತೆ ಎಲ್ಲ ಗೋವಿಂದ ಆಗ್ಬಿಡುತ್ತೆ. ಕೋಟಿಗಟ್ಟಲೆ ದುಡ್ಡುಗಳು ಹಾಕಿ ಲ್ಯಾಬ್ಗಳು ಮಾಡಿಟ್ಟಿದ್ದಾರಲ್ವಾ, ಇನ್ನೊಂದು 4-5 ತಿಂಗಳಲ್ಲಿ ಅದಿಲ್ಲ. ಎಲ್ಲ ಮೊಬೈಲ್ ಟಚ್, ಎವ್ರಿಥಿಂಗ್ ಇಟ್ ಟಚ್, ಮೊಬೈಲ್ ಟಚ್ ಬಂದ್ಬಿಡುತ್ತೆ. ಆ ಥರದ ಡಿವೈಸ್ ಬಂದ್ಬಿಡುತ್ತೆ. ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮ್ಮ BP, ಶುಗರ್ ಎಲ್ಲ ಅಲ್ಲಿ ಹೋಗೋದೇ ಬೇಕಿಲ್ಲ. ಯಾವ ತಿಂತಿದ್ದೀರಾ ಹೆಚ್ಚಾಗ್ತಿದೆ. ಆಲ್ರೆಡಿ ನೀವು ನೋಡಿರ್ತೀರಿ, ಚಂದ್ರಬಾಬು ನಾಯ್ಡು ಅವರ ಕೈಯಲ್ಲಿ ನೋಡಿ ಒಂದು ಉಂಗುರ ಹಾಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಕೈಯಲ್ಲಿ ಒಂದು ಉಂಗುರ ಇದೆ, ಸಪ್ರೇಟ್ ಒಂದು. ಇದೇನೋ ಉಂಗುರ ಅನ್ಕೋತಿರಲ್ಲ, ನಿಮ್ಮ ಪಲ್ಸು, ನಿಮ್ಮ ಕೋಪ, ನಿಮ್ಮ BP, ನಿಮ್ಮ ಟಯರ್ಡ್ನೆಸ್ಸು, ನಿಮ್ಮ ಶುಗರು ಎಲ್ಲ, ನಿದ್ರೆ, ನೀವು ಯಾವ ಫುಡ್ ತಿಂದಾಗ ಹೈ ಆಗಿದೆ, ಕಡಿಮೆ ಆಗಿದೆ, ಶಕ್ತಿ ಯಾವಾಗ ಕಮ್ಮಿ ಇತ್ತು, ಯಾವಾಗ ಜಾಸ್ತಿ ಆಗುತ್ತೆ, ಎಲ್ಲ ಡೇಟಾ ಸಮೇತ ಆ ಒಂದು ಕೊಡುತ್ತೆ. ಒಂದು ಹೆಚ್ಚು ಕಡಿಮೆ 30,000 ರಿಂದ 40,000 ಅದು ರಿಂಗು. ನಿಮ್ ಡೇಟಾ ನಿಮ್ ಫೋನಲ್ಲೇ ಇರುತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಅದರ ಅಪ್ಪನಂತೂ ರೆವಲ್ಯೂಷನ್ ಆಗ್ತದೆ, ಇವ್ಯಾಲ್ಯೂಯೇಷನ್ ಆಗ್ತದೆ. ಒನ್ ಆಫ್ ದ ಮ್ಯಾಜಿಕ್ ಮೂಮೆಂಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಅವಾಗ ಏನ್ ಮಾಡ್ತೀರಿ? ಈ ಇಂಜಿನಿಯರ್ ಬಿಟ್ಬಿಡಿ, ಲ್ಯಾಬ್ ಟೆಸ್ಟ್ಗಳು ಜಾಬು ಹೊರಟೋಗುತ್ತೆ, ಎಕ್ಸ್ರೇ ಜಾಬು ಹೊರಟೋಗುತ್ತೆ. ನಿಮ್ ಮೊಬೈಲ್ ಎಲ್ಲ ಬರುತ್ತೆ, ಇಲ್ಲೇನೋ ನೋವು ನೋಡ್ಬೋದು ಏನಾಗಿದೆ ಅಂತ. ಅದನ್ನ ಕಳಿಸಿದ್ರೆ ಹಂಗೆ ಅದು ರಿಪೋರ್ಟ್ ಮಾಡಿ ನಿಮ್ ಸಿಸ್ಟಮ್ನಲ್ಲೇ ಎವ್ರಿಥಿಂಗ್ ಉತ್ತರ. ಡಾಕ್ಟ್ರೇ ಬೇಕಿಲ್ಲ ಅದಕ್ಕೆ, ಎಕ್ಸ್ರೇ ಸ್ಪೆಷಲಿಸ್ಟ್ ಬೇಕಿಲ್ಲ, ಸ್ಕ್ಯಾನಿಂಗ್ ಸ್ಪೆಷಲಿಸ್ಟ್ ಬೇಕಿಲ್ಲ, BP ಸ್ಪೆಷಲಿಸ್ಟ್ ಚೆಕ್ ಮಾಡೋದಕ್ಕೆ ಬೇಕಿಲ್ಲ. ಅದಕ್ಕೇನ್ ಮಾಡ್ಬೇಕು, ಏನ್ ಕಡಿಮೆ ಮಾಡ್ಕೋಬೇಕು, ಯಾವ ತಿಂದ್ರೆ ಕಡಿಮೆ, ಯಾವ ತಿಂದ್ರೆ ಜಾಸ್ತಿ ಅನ್ನತಕ್ಕಂಥದ್ದೆಲ್ಲ ಟೂಲ್ಸ್ ಆರ್ ಡೆವಲಪಿಂಗ್ ಇನ್ ಸಚ್ ಎ ವೇ, ನೀವು ನಂಬೋಲ್ಲ. ಪ್ರತಿ 48 ಗಂಟೆಗೊಮ್ಮೆ ಒಂದೊಂದು ರೀತಿಯ ಕ್ಯಾನ್ಸರ್ಗೆ ಮದ್ದು ಕಂಡು ಹಿಡಿತಿದ್ದಾರೆ. ನೆನ್ಪಿಟ್ಕೊಳ್ಳಿ, ಎವ್ರಿ 48 hours ನಗ್ತಾ ಇದ್ರು. ಇವತ್ತು ನಗೋದನ್ನ ನೋಡಿ. ಒಂದು ಕಾಲಘಟ್ಟದಲ್ಲಿ ನಾವು ಪತ್ರಗಳನ್ನ ಬರಿತಿದ್ವಿ, ಯಾರಿಗಾದ್ರೂ ಉತ್ತರ ಕಳಿಸ್ಬೇಕು ಅಂದ್ರೆ ರಾಜರುಗಳು ಆ ಕಾಲದಲ್ಲಿ ಪಾರಿವಾಳಗಳಿಗೆ, ಈ ಪಕ್ಷಿಗಳಿಗೆ ಈ ತರ ಬರೆದ್ಬಿಟ್ಟು ಕೋಡಲ್ಲಿ ಏನೋ ಕಳಿಸೋರು. ಆಮೇಲೆ ಪತ್ರಗಳು ಸ್ಟಾರ್ಟ್ ಆಯ್ತು. ಈ ತರ ಮೊಬೈಲ್ ಬರುತ್ತೆ. ಯೋಚನೆ ಮಾಡಿದ್ರಾ? ರೆವಲ್ಯೂಷನ್ ಆಗ್ತಿದೆ. ಸೊ ಅದರಿಂದ ಕೃಷಿ ಒಂದೇ ನಿರಂತರ, ನೆನ್ಪಿಟ್ಕೊಳ್ಳಿ, ಕೃಷಿ ಒಂದೇ ನಿರಂತರ. ಆ ಕೃಷಿಯ ಮೇಲೆ ಕೈ ಹಾಕಿ ಮಕ್ಕಳ. ಕುಜ ಬುಧನ್ ಮನೆಗೆ ಬಂದಿದ್ದಾನಲ್ವಾ, ಶನಿಯ ದೃಷ್ಟಿ ಇದೆಯಲ್ವಾ, ಈ ತರ ಹೈನುಗಾರಿಕೆ, ತೋಟಗಾರಿಕೆ, ಫಾರೆಸ್ಟ್ ಅಗ್ರಿಕಲ್ಚರ್,
ಈ ತರದ್ದನ್ನ ಒಂದು ಡೆವಲಪ್ ಮಾಡ್ಕೊಳ್ತಕ್ಕಂಥದ್ದು. ಯಾವುದು ಮಾಡೋಣ, ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್, ಡಿಮ್ಯಾಂಡ್ ಈಕ್ವಲ್ ಟು ಸಪ್ಲೈ, ಯಾವುದು ಜಾಸ್ತಿ ಬೇಕು, ಯಾವುದು ಒಳ್ಳೆ ಬೆಲೆ ಇದೆ, ಈ ತರದನ್ನೆಲ್ಲ ಚಿಂತನೆ ಮಾಡ್ಬಿಟ್ಟು ಒಂದು ಸಣ್ಣದಾಗಿ ಆರಂಭ ಮಾಡಿ ಮಕ್ಕಳೇ. ಎಲ್ರು ನಾವೆಲ್ಲ ರೈತಾಪಿ ವಂಶಸ್ಥರು. ನಮ್ಮ ಅಜ್ಜಂದ್ರು ರೈತರೇ ಆಗಿದ್ರು ನೆನಪಿಟ್ಟುಕೊಳ್ಳಿ. ನನ್ನ ತಂದೆ ರೈತ, ನಾನು ಈಗಲೂ ರೈತ. ನನಗೆ ತುಂಬಾ ಹುಚ್ಚು ಭೂತಾಯಿಯ ಸೇವೆ. ಏನೋ ಒಂದು ಇನ್ನೂ ಇದ್ದೇನೆ, ಒಂದು ಕೆಲವೊಂದು ಕಮಿಟ್ಮೆಂಟ್ಸ್ ಇರೋದ್ರಿಂದ, ಮಕ್ಕಳ ಜವಾಬ್ದಾರಿ, ಅವ್ರ ಮದುವೆ, ಇನ್ನೊಂದು ಅನ್ನೋದು ಇಲ್ಲ ಅಂದ್ರೆ ನನ್ನ ತೋಟಕ್ಕೆ 2025 ಡಿಸೆಂಬರ್ ವಿಚ್ ವಾಸ್ ಡಿಸೈಡೆಡ್, ಅಷ್ಟೇ ಡನ್. ಅಲ್ಲೋಗಿ ಸೆಟಲ್ ಕಾಣೋ ಅಂತ ಹೇಳ್ಬಿಟ್ಟು ನನ್ನ ತೋಟ ಏನೋ ತಿಂಗಳಲ್ಲಿ ಒಂದು ವಾರ ಮಾತ್ರ ಇಲ್ಲಿ ಬಂದು ನೀವು ಒಂದು 10-15 ಜಾತಕ ನೋಡ್ಬೇಕು, ಮಿಕ್ಕಿದ ಅಲ್ಲಿ ಇರ್ಬೇಕು ಅಂತ. ಇನ್ನು ತಾಯಿ ವಾಗ್ದೇವಿ ಅನ್ನಪೂರ್ಣೇಶ್ವರಿ ಇಲ್ಲೇ ಇಟ್ಟಿದ್ದಾಳೆ ಬೇರೆ ಬೇರೆ ಕೆಲವೊಂದು ವ್ಯವಸ್ಥೆಗಳಿಗೆ, ಜವಾಬ್ದಾರಿಗಳಿಗೆ, ನಿಮ್ ಜೊತೆ ಇನ್ನೂ ಒಂದು ಸಮಯ ಕಾಲಕ್ಷೇಪ ಮಾಡ್ಲಿಕ್ಕೆ. ಸೊ ಅದರಿಂದ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೋತೇನೆ, ಯಾರ್ಯಾರು ಈ ರೀತಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಿ, ದಯಮಾಡಿ ನಿಮ್ಮ ರೈತ ಬಂಧುಗಳಿಗೆ, ಕೃಷಿ ಬಂಧುಗಳಿಗೆ ಇದನ್ನ ಶೇರ್ ಮಾಡಿ ಮಕ್ಕಳೇ. ಅದೊಂದು ಆನಂದ ನನಗೂ ಕೂಡ. ನೀವೆಲ್ಲೋ ನನ್ನ ಹತ್ರ ಬರಬಾರ್ದು, ನೀವು ನಮ್ಮಂಥವ್ರ ಹತ್ರ ಬರಬಾರ್ದು. ಈ ಕೆಲವೊಂದು ಡೋಂಗಿ ಸಂಖ್ಯೆಗಳು ಹೇಳ್ಕೊಂಡು 8ನೇ ಸಂಖ್ಯೆ ಈ ತಿಥಿ ಹುಟ್ಟಿದ್ರೆ, ಈ ತಿಥಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ 3 ದಿನಕ್ಕೆ ಮರಣ, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ 6 ದಿನಕ್ಕೆ ನೇಣು, ಈ ತರದೆಲ್ಲ ಹೇಳ್ತಾ ಕುತ್ಕೋಬಿಟ್ಟಿದ್ದಾರೆ. ಆಶ್ಲೇಷ ನಕ್ಷತ್ರದಲ್ಲೇ ನನ್ನ ಪ್ರಭು ಲಕ್ಷ್ಮಣ ಹುಟ್ಟಿದ್ದು. ಪುಷ್ಯ ನಕ್ಷತ್ರ ಅಂದ್ರೆ ಭಾರವೇ, ನಿಜವೇ, ನಿಯತ್ತೆ, ಭರತ ಹುಟ್ಟಿದ್ದು. ಏನು ಅಂತ ಅನ್ಕೊಂಡಿದ್ದೀರಿ? ಅವೆಲ್ಲ ಗೊತ್ತಿಲ್ಲದೆ ಏನೋ ಒಂದು ಮಾಡ್ತಿದ್ದಾರೆ. ಅದಕ್ಕೊಂದು ರಿಸರ್ಚ್ ಇಲ್ಲ, ಅದಕ್ಕೊಂದು ವೈದಿಕವಾದಂತ ಹಿನ್ನೆಲೆ ಇದ್ದ. ಇನ್ನು ದಯಮಾಡಿ ತಪ್ಪು ತಿಳ್ಕೋಬೇಡಿ. ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ಮೂಲಾ ನಕ್ಷತ್ರ ನೋಡಿ, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ರೆ 3 ದಿನಕ್ಕೆ ಡಮ. ಎಂತೆಂಥ ಮೂಲಾ ನಕ್ಷತ್ರದವನ್ನ ನೋಡಿದ್ದೇನೆ ಗೊತ್ತಿದ್ದೀರೇನ್ರಿ? ಒಂದು ತಾಯಿ ಜೀವ ಇವತ್ತು ನಿಜವಾಗ್ಲು ಹ್ಯಾಟ್ಸ್ ಆಫ್ ಟು ಆಕೆ ಪಾದಕ್ಕೆ ನಮಸ್ಕಾರ. ಮಕ್ಕಳ ಹಾಕೊಂಡು ಆ ಮಗು ನಾನು ತುಂಬಾ ಜನ ನೋಡಿದ್ದಾನೆ, ತುಂಬಾ ಜನರನ್ನು ನೋಡಿದ್ದಾನೆ, ತಟ್ಟಿ ಎಬ್ಬಿಸಿದ್ದಾನೆ. ನಾನಾ ಯು ಆರ್ ಸಮಥಿಂಗ್, ನಾನಾ ಯು ಆರ್ ಪವರ್ಫುಲ್, ನಾನಾ ಯು ಆರ್ ಅಮೇಝಿಂಗ್, ನಾನಾ ಯು ಆರ್ ಅಲ್ಟಿಮೇಟ್, ನಿನ್ ಬಲ ಇದು ಕಣೋ ಅಂತ ಎಲ್ಲ ಏನ್ ಮಾಡ್ತಾರೆ ಗೊತ್ತರ? ನಿಮ್ ವೀಕ್ನೆಸ್ ನ ಸರಿ ಮಾಡ್ತಿಂತಾರೆ. ಆಗೋಲ್ಲ ಮಕ್ಕಳೇ. ಬಾಳೆಹಣ್ಣಾಗಿ ಹುಟ್ಟು ಬಂದಿದ್ದೀನಿ, ಕೆಜಿ 20 ರೂಪಾಯಿ ಇಲ್ಲ 30 ರೂಪಾಯಿ. ಸ್ವಲ್ಪ ವೈದಿಕ ಕರ್ಮ, ಪೂಜೆ, ನಿಯಮ, ವ್ರತ, ಆ ಒಂದು ಸಂಕಲ್ಪ, ದೃಢ ನಿಶ್ಚಯ, ಧೈರ್ಯ ಮಾಡಿದ್ರೆ ಅದೇ ಬಾಳೆಹಣ್ಣನ್ನ ಒಣಗಿಸಿ ಪೌಡರ್ ಮಾಡಿದ್ರೆ ಕಡಿಮೆ ಅಂದ್ರು 1 ಕೆಜಿ ಬಾಳೆಹಣ್ಣು ಪೌಡರ್ 5,000 ರೂಪಾಯಿ. ನಂಬ್ತೀರಾ? ಇಂಟರ್ನ್ಯಾಷನಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಲ್ಲಿ, FDA ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ರೆ 15,000 ರೂಪಾಯಿ, 20,000, 25,000 ರೂಪಾಯಿವರೆಗೂ ಇದೆ ಒಂದು ಬಾಳೆಹಣ್ಣಿನ ಪೌಡರ್. ಎಕ್ಸ್ಪೋರ್ಟ್ ಮಾಡಿದ್ದಾರೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ನೀವು ರೀಚ್ ಮಾಡಿದ್ರೆ 1 ಕೆಜಿ. ನಂಬ್ತೀರಾ? ಬರೀ 30 ರೂಪಾಯಿ ನಮಗ್ ಬಾಳೆಹಣ್ಣು ಅಂತೀರಲ್ವಾ? ಎಕ್ಸ್ಟ್ರಾಕ್ಟ್ ತೆಗೆದ್ರೆ, ಬನಾನಾ ಎಕ್ಸ್ಟ್ರಾಕ್ಟ್ ಫ್ಲೇವರ್ ತೆಗೆದ್ರೆ ಕಡಿಮೆ ಅಂದರು 1 ಲೀಟರ್ 60,000 ರೂಪಾಯಿವರೆಗೂ ಟಚ್ ಆಗುತ್ತೆ ಅಂದ್ರೆ ನಂಬ್ತೀರಾ? ಬೇಡ, ಬನಾನಾ ಶೇಕ್ ಮಾಡ್ತಾನೆ 1 ಕೆಜಿಲಿ ಕಡಿಮೆ ಅಂದ್ರು 4ರಿಂದ 5 ಲೋಟ ಮಾಡ್ತಾರೆ. ಕಡಿಮೆ 1 ಲೋಟ 100ರಿಂದ 150 ರೂಪಾಯಿಗೆ ಮಾರ್ತಾರೆ. ನಂಬ್ತೀರಾ? ಗೊತ್ತಿದೆ ಅಲ್ವಾ? 30 ರೂಪಾಯಿ ಗುರುಗಳೇ, 30 ರೂಪಾಯಿ ಗುರುಗಳೇ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದೀರಿ ಮಕ್ಕಳೇ? ವೈದಿಕವಾಗಿ ನಿಮಗೆ ಇರುವ ಶಕ್ತಿಯನ್ನೇ ತೋರಿಸ್ಕೊಡ್ಬೇಕೇ ವಿನ ನಿಮ್ಮನ್ನ ಇನ್ನೊಂದು ಏನೋ ಮಾಡ್ಬಿಡ್ತೇನೆ, ಅದು ತಪ್ಪು, ಮಹಾ ತಪ್ಪು. ನನಗ್ ಬರೋಲ್ಲ, ಬೇರೆಯವ್ರು ಮಾಡ್ತಿದ್ರು, ಅವ್ರ ಬಗ್ಗೆ ನಾನು ದೂರ ಆಗಿಲ್ಲ. ಯೋಗಿ ಪಡೆದಿದ್ದ ಯೋಗಿಗೆ ಏನ್ ಮಾಡೋದು? ಸುಳ್ಳೇ ಪ್ರಪಂಚ, ಸುಳ್ಳಿನ ಹಿಂದ್ಗಡೆನೆ ಹೋಗೋದು, ಸುಳ್ಳೇ ಸತ್ಯ, ಸುಳ್ಳೇ ನಮ್ಮಪ್ಪ, ಅಂಥದ್ದೇ ಸತ್ಯ ಅಂತ ಹೋಗ್ಬಿಡ್ತಾರೆ. ನನ್ನ ಹಿಂದ್ಗಡೆ ಬನ್ನಿ ಅಂತ ಹೇಳ್ತಿಲ್ಲ, ನಿಮ್ಮ ಬಲವನ್ನು ನೀವೇ ನಂಬಿ.
ನಿಮ್ಮ ಶಕ್ತಿ ನಿಮ್ಮ ಹತ್ರ ಇದೆ, ಅದನ್ನ ಹುಡುಕಿ ನಿಮ್ಮ ಗುರುಗಳ ಹತ್ರ ಹೋಗಿ, ನಿಮ್ಮ ಟೀಚರ್ ಹತ್ರ ಹೋಗಿ, ನಿಮ್ಮ ಅಮ್ಮ ಹತ್ರ ಹೋಗಿ, ನಿಮ್ಮ ಅಪ್ಪ ಹತ್ರ ಹೋಗಿ, ನಿಮ್ಮ ಅಣ್ಣ ಹತ್ರ ಹೋಗಿ, ನಿಮ್ಮ ಗಂಡ ಹತ್ರ ಹೋಗಿ, ನಿಮ್ಮ ಹೆಂಡತಿ ಹತ್ರ ಹೋಗಿ, ನಿಮ್ಮ ಮಗಳ ಹತ್ರ ಕೇಳಿ. ಹೇಳ್ತಾಳೆ, ಪಪ್ಪ ನೀನ್ ಹೀಗೆ. ನನ್ನ ಮಗು ಹೇಳುತ್ತೆ, ಪಪ್ಪ ನೀನ್ ಸ್ವಲ್ಪ ದಡ್ಡ ಪಪ್ಪ, ನೀನ್ ಬೇಗ ನಂಬ್ತೀಯ ಪಪ್ಪ. ನನ್ನ ವೈದಿಕವಾಗಿ ನಾನು ಹೀಗೇನಪ್ಪ ಇರ್ಬೇಕು, ನಾನು ಬೆಲ್ಲವೇ, ನಾನು ಬೇರೆಯವ್ರಿಗೋಸ್ಕರ ಬೇವಾಗ್ಲಿಕ್ಕೆ ಬರೋಲ್ಲ, ಆಗ್ಲೂಬಾರ್ದು. ದಟ್ಸ್ ಇಟ್. ಮೂಲಾ ನಕ್ಷತ್ರ, ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಶುಕ್ರನ್ ಸಾರದಲ್ಲಿದ್ದು, ಶುಕ್ರ 3ನೇ ಮನೆಯಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಕಲಾ ಮಾಧ್ಯಮ, ನಾಟ್ಯ, ಡಾನ್ಸು, ಮ್ಯೂಸಿಕ್ಕು ಇಂಥವುಗಳನ್ನು ತೊಡಗಿಸ್ಕೊಂಡಿದ್ದೀರಿ, ಅನುಕೂಲವೇ. ಬಟ್ ಹಿರಿಯರ ಆರೋಗ್ಯ, ಹಿರಿಯರ ಜೊತೆ ಸ್ವಲ್ಪ ವಾದ ವಿವಾದ, ಕಲ್ಚರ್ ಫೈಟ್ ಬರುತ್ತೆ. ನಂದೇ ಸರಿ, ನಮ್ಮ ಕಾಲವೇ ಸರಿ, ಖಂಡಿತ ಇಲ್ಲ. ಅವರ ಅನುಭವದ ಮುಂದುಗಡೆ ನಮ್ಮದೇನೂ ಇಲ್ಲ. ತಲೆಬಾಗಿ ಅವ್ರ ಜೊತೆಲಿ ಹೆಜ್ಜೆ ಹಾಕಿ ಗೆಲುವು ನಿಮ್ಮದು. ವೃಷಭ ರಾಶಿ. ಚಂದ್ರಾಷ್ಟಮ, ಕೇತು ಸಾರದಲ್ಲಿದ್ದಾನೆ. ಸ್ವಲ್ಪ ಅನಗತ್ಯ ಖರ್ಚು, ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ನಷ್ಟ, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಎಳೆದಾಟ, ಸ್ವಲ್ಪ ವಿಘ್ನ, ನೋವು ಆಗತಕ್ಕಂಥದ್ದುಂಟು. ಕಾಂಪ್ರಮೈಸ್, ಒಂದು ಪುಟ್ಟ ಸಾರಿ, ಒಂದು ಪುಟ್ಟ ಕ್ಷಮೆ ಸಮಾಧಾನ ತಂದುಕೊಟ್ಬಿಡುತ್ತೆ. ಮಿಥುನ ರಾಶಿ. ಚಂದ್ರ ಸಪ್ತಮದಲ್ಲಿ ಕೇತು ಸಾರದಲ್ಲಿದ್ದು, ಆ ಕೇತು 3ನೇ ಮನೆಯಲ್ಲಿ ಶುಕ್ರನ ಸಾರದಲ್ಲಿದ್ದು, ಶುಕ್ರ ನಿಮ್ಮ ಮನೆಯಲ್ಲಿ ಇರೋದ್ರಿಂದ ಬ್ಯೂಟಿಫುಲ್ ಡೇ. ಪರಿಶ್ರಮಕ್ಕೆ ತಕ್ಕಂಥ ವೃತ್ತಿ, ಈ ಕನ್ಸಲ್ಟೆನ್ಸಿ, ಗಾಡಿಗಳು, ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ. ಚಂದ್ರ ಕೇತು ಸಾರ, ಕೇತು ಶುಕ್ರನ್ ಸಾರ, ಬ್ಯೂಟಿಫುಲ್. ಚಂದ್ರ ಕೇತು ಸಾರ, ಕೇತು ಶುಕ್ರನ್ ಸಾರ. ಸೊ ಕಲೆಗೆ ಸಂಬಂಧಿತ ಬೋಟಿಕ್ಕು, ಬಟ್ಟೆ, ಕಾಂಡಿಮೆಂಟ್ಸು, ಮ್ಯೂಸಿಕ್ಕು, ಥಿಯೇಟರು, ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ವಿಶೇಷ ಬಲ. ಇನ್ನು ಸಿಂಹರಾಶಿ. ಪಂಚಮದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ ಕೇತು ಸಾರ ಏನೋ ಒಂಥರ ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಚೂರು ಮನಸ್ಸಿಗೆ ಬೇಸರ ಆಗತಕ್ಕಂಥ ಪ್ರಸಂಗ ಇರ್ಲಿ. ನಮ್ಮ ಮಕ್ಕಳು ನಮ್ಮ ಮನೆಯ ಮಕ್ಕಳೇ ಆಗಲಿ, ಬೆಳೆದು ನಿಂತಿದ್ದಾರೆ ಆಗಲಿ, ನಮ್ಮ ಮಕ್ಕಳು ನಮಗಿಂತ ಬುದ್ಧಿವಂತರು ಇರಲಿ ಆಗಲಿ. ನಾವು ನೋಡಿ, ಒಂದು ಬೆಳೆಯೋವರೆಗೂ ನಮ್ಮ ಮಾತು ಕೇಳಿದ್ರು. ನಿನಗೆ ಗೊತ್ತಾಗಲ್ಲ ಪಾಪ ಈ ಟೆಕ್ನಾಲಜಿ, ಸರಿ ಆಯ್ತು ಕಲಿಯೋಣ, ಅವ್ರ ಜೊತೆ ಹೆಜ್ಜೆ ಹಾಕೋಣ. ವಾದ ವಿವಾದವಿಲ್ಲದಿದ್ದರೆ ಇವತ್ತು ಮಕ್ಕಳಿಂದ ಆನಂದ. ಮಕ್ಕಳೊಂದಿಗೆ ಹೊಂದಿಕೆಯಾಗಿ ಗೌರವದ ದಿನ, ದೈವ ದರ್ಶನ, ಗುರುದರ್ಶನ, ಜ್ಞಾನ ದರ್ಶನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು 12ನೇ ಮನೆಯಲ್ಲಿದ್ದಾನೆ, ಶುಕ್ರನ ಸಾರದಲ್ಲಿದ್ದು, ಶುಕ್ರ ಕೇಂದ್ರದಲ್ಲಿದ್ದಾನೆ. ಕಲೆಗೆ ಸಂಬಂಧಪಟ್ಟಂಥದ್ದು, ಕಲಾ ಜಾತಕ, ಸ್ಪೋರ್ಟ್ಸು, ಡಾನ್ಸು, ಮ್ಯೂಸಿಕ್ಕು, ವೈದಿಕ, ಹೋಮ, ಹವನ, ಯಜ್ಞ, ಯಾಗ ಇಂತಹದರ ಒಂದು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ವಿಶೇಷ ಫಲಪ್ರಾಪ್ತಿಯನ್ನು ಕೊಡತಕ್ಕಂಥ ಒಂದು ದಿನವಾಗಿರುತ್ತದೆ. ಏನು ತುಲಾ ರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಲಾಭದಲ್ಲಿ ಶುಕ್ರನ್ ಸಾರದಲ್ಲಿರುವುದರಿಂದ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ತೋಟಗಾರಿಕೆ, ಹೂವು, ಹೈನುಗಾರಿಕೆ ಇಂತಹ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಕೇಂದ್ರದಲ್ಲಿ ಶುಕ್ರನ್ ಸಾರದಲ್ಲಿದ್ದಾನೆ. ಚೆನ್ನಾಗಿದೆ, ಪರಿಶ್ರಮ ಪಟ್ಟು ಬದುಕು ಕಟ್ಟುತ್ತೀರಿ. ಬಟ್ ಕೇತು ಹುಳಿಯ ಏನೋ ಮನೆಯ ವಿಚಾರ, ಸ್ತ್ರೀಯರ ವಿಚಾರ, ಪೂಜಾ ವಿಚಾರ, ವರಲಕ್ಷ್ಮಿ ಹಬ್ಬದ ಒಂದು ಸಂಕಲ್ಪ, ಕೆಲವೊಂದು ಎಲ್ಲೋ ಒಂದು ಸಣ್ಣ ಎಳೆದಾಟ ಆಗ್ತಕ್ಕಂಥದ್ದು, ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚು ಅನ್ನಿಸ್ತಕ್ಕಂಥದ್ದು, ಯಾವುದೋ ಒಂದು ದುಡ್ಡು ಕಾಸು ಬರಬೇಕು, ಓಡಾಟ ಮಾಡ್ತಿದ್ದೀರಿ, ದಾರಿಯಾಗುತ್ತೆ. ಇನ್ನು ಧನುಸು ರಾಶಿ. ಚಂದ್ರ ಅಷ್ಟಮಾಧಿಪತಿ ಕೇತು ಸಾರದಲ್ಲಿ ನಿಮ್ಮನೆಯಲ್ಲೇ ಇರೋದ್ರಿಂದ ಆರೋಗ್ಯಕ್ಕೆ ಏನಾದರೂ ಒಂದು ಸಣ್ಣ ತೊಂದರೆ ಆಗೋದು, ಸ್ವಲ್ಪ ಎಲ್ಲೆ ಮೀರಿ ತಿನ್ನೋದು, ಎಲ್ಲೆ ಮೀರಿ ನಿದ್ದೆ, ಎಲ್ಲೆ ಮೀರಿ ಕೆಲಸ, ಅತಿಯಾದರೆ ಅಮೃತವೂ ವಿಷ, ಎಚ್ಚರಿಕೆ. ಇನ್ನು ಮಕರ ರಾಶಿ. ಸಪ್ತಮಾಧಿಪತಿಯಾದಂಥ ಚಂದ್ರ 12ನೇ ಮನೆಯಲ್ಲಿ ಕೇತು ಸಾರದಲ್ಲಿದ್ದು, ಆಕಸ್ಮಿಕ ದೈವ ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರ ದರ್ಶನ, ರಾಯರ ಪೀಠ ದರ್ಶನ, ರಾಮಚಂದ್ರ
ಕ್ಷೇತ್ರ ದರ್ಶನ, ಭದ್ರಗಿರಿ ಭದ್ರಾಚಲಂ ದರ್ಶನ, ನಂಜನಗೂಡು ದರ್ಶನ, ಕೈವಾರ ಕ್ಷೇತ್ರ ದರ್ಶನ, ಮಹಾಪ್ರಸಾದ ಸೇವನ ಇದೆಲ್ಲವೂ ಇರತಕ್ಕಂಥದ್ದುಂಟು. ಸ್ವಲ್ಪ ವಾಟರ್ ಇನ್ಫೆಕ್ಷನ್, ಫುಡ್ ಇನ್ಫೆಕ್ಷನ್ ಉಂಟು, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ, ಅಷ್ಟಾಧಿಪತಿಯಾದಂಥ ಚಂದ್ರ ಲಾಭದಲ್ಲಿರೋದ್ರಿಂದ ಬಹುದೊಡ್ಡ ಲಾಭವನ್ನ ನೋಡ್ತೀರಿ. ಅಸಾಧ್ಯವಾದ ಕೆಲಸವನ್ನ ಮಾಡುವಷ್ಟು ಶಕ್ತಿ, ಚೈತನ್ಯ ನಿಮಗೆ ಇವತ್ತು ಬಂದು ಕೂಡತಕ್ಕಂಥದ್ದಾಗುತ್ತದೆ. ಆ ಕೇತು ವಿಶೇಷವಾಗಿ ಶುಕ್ರನ ಸಾರದಲ್ಲಿದ್ದು ಶುಕ್ರ ಪಂಚಮದಲ್ಲಿರೋದ್ರಿಂದ ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಟೂರ್ಸು, ಟ್ರಾವೆಲ್ಸು, ಸ್ತ್ರೀಯರು, ಈ ರೀತಿಯ ವೃತ್ತಿ, ಉದ್ಯೋಗ, ವಿಶೇಷ ಅಭಿವೃದ್ಧಿಯನ್ನು ಕೊಡತಕ್ಕಂಥ ದಿನವಾಗಿರುತ್ತದೆ. ಮೀನರಾಶಿ, ಕೇಂದ್ರದಲ್ಲಿ ಕೇತು, ಚಂದ್ರ ಬಂದು ಕೇತು ಸಾರದಲ್ಲಿದ್ದಾನೆ. ಎಲ್ಲೋ ಒಂದು ಹುಳಿ, ಗುರುವಿಗೆ ಕೇತು ನೋಡ್ತಿರೋದ್ರಿಂದ ಆ ಹುಳಿ ತತ್ವ ದೂರ ಆಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸ್ತ್ರೀಯರ ಮುಖೇನ, ಯಾರೋ ಒಂದು ಸ್ತ್ರೀ ಮುಖೇನ, ಇಲ್ಲ ಸ್ತ್ರೀಯರಿಗೆ ಪುರುಷ ಮುಖೇನ, ಕುಟುಂಬ ಮುಖೇನ ಅಲ್ಲೊಂದು ಸಣ್ಣ ಅನುಮಾನ, ಅಪಾರ್ಥಗಳು, ವ್ಯವಹಾರ ಕಂಟಕಗಳು, ದೃಷ್ಟಿಗಳು ಇವುಗಳಾಗತಕ್ಕಂಥದ್ದಾಗುತ್ತೆ. ಬಂಗಾರ, ಬೆಳ್ಳಿ, ಸ್ವಲ್ಪ ವಿಶೇಷವಾದಂಥ ಒಂದು ನಿಮ್ಮ ಮನೆಯ ಒಡವೆ ಆಭರಣಗಳನ್ನ ಭದ್ರವಾಗಿ ಎತ್ತಿಟ್ಟಿರಿ. ಲಾಕರಲ್ಲಿ ಇಡ್ತಕ್ಕಂಥದ್ದು ಮಾಡಿ. ನೋಡಿ, ತುಂಬಾ ಜನಕ್ಕೆ ಗೊತ್ತಿಲ್ಲ, ಲಾಕರಲ್ಲಿ ನಾವು ಬಂಗಾರ ಇಟ್ಟು ಕಳ್ತನ ಆದ್ರೂ 1 ಕೋಟಿ ರೂಪಾಯಿ 1 kg ಬಂಗಾರ ಇಟ್ಟು ಕಳ್ತನ ಆಗೋಯ್ತು ಅಂತ ಇಟ್ಕೊಳ್ಳಿ, ಗೌರ್ಮೆಂಟ್ ನಿಮಗೆ ಕೊಡೋದು ಎಷ್ಟು ಗೊತ್ತಾ? 5 ಲಕ್ಷ ರೂಪಾಯಿ. 5 ಲಕ್ಷ, ಅದಕ್ಕೆ ಮೇಲಿಲ್ಲ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಲಾಕರಲ್ಲಿ ಇಟ್ಟ ಸೇಫು, ಲಾಕರಲ್ಲಿ ಇಟ್ಟ ಸೇಫು, ಲಾಕರಲ್ಲಿ ಇಟ್ಟು ಕದ್ಕೊಂಡು ಹೋಯ್ತು ಅಂದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಸ್ವಾಮಿ, ನೀವು ಲಾಕರಲ್ಲಿ ಇಟ್ಟಿದ್ದಷ್ಟೇ, ಅದಕ್ಕೆ ಫೀಸ್ ತಗೊಂಡಿದೀವಿ ಅಷ್ಟೇ ಸ್ವಾಮಿ ಅಂತ ಹೇಳ್ತಾನೆ. ಅದರಿಂದ ಬಚಾವ್ ಆಗೋದು ಹೇಗೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ಯಾವತ್ತಾದ್ರೂ ಹೇಳ್ತೇನೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಮನೆಯ ಬಂಗಾರ ಕಳ್ತನ ಆದ್ರೆ ಪೂರ್ತಿ, ಅದು 10 ಲಕ್ಷದ್ದು ಹೋದ್ರು 1 ಕೋಟಿದು ಹೋದ್ರು ಕೂಡ ನಿಮಗೆ ಪೂರ್ತಿ ದುಡ್ಡು ಸಿಗುತ್ತೆ. ನಿಮಗೆ ಗೊತ್ತಿಲ್ಲ. ಇವನ್ ಯಾರು ಕೊಡಕ್ಕೆ? ಗೌರ್ಮೆಂಟ್ ಕೊಡಲ್ಲ, ಬ್ಯಾಂಕ್ ಅಂತೂ ಕೊಡೋದಿಲ್ಲ. 5 ಲಕ್ಷದ ಮೇಲೆ, 5 ಲಕ್ಷದ ಮೇಲೆ ಕೊಡುವುದಿಲ್ಲ, ನೆನಪಿಟ್ಟುಕೊಳ್ಳಿ. ದಾಶರಥಿ ಚಿಟ್ಸ್ ಅಲ್ಲಿ ಪೂರ್ಣ ಪ್ರಮಾಣದ ದುಡ್ಡಿಗೆ ಗ್ಯಾರಂಟಿ ಕೊಡ್ತಾರೆ, ಬಂಗಾರಕ್ಕೆ ಗ್ಯಾರಂಟಿ ಕೊಡ್ತಾರೆ. ನೀವು ನಂಬ್ತೀರಾ? ನೀವು 10 ಲಕ್ಷದ ಬಂಗಾರ ಇಟ್ಟರು 10 ಲಕ್ಷಕ್ಕೆ ನಿಮಗೆ ಭದ್ರತೆ ಕೊಡ್ತಾರೆ. 1 ಕೋಟಿಯ ಬಂಗಾರ ಇಟ್ಟರೆ 1 ಕೋಟಿಯ ಬಂಗಾರಕ್ಕೆ ಭದ್ರತೆ ಕೊಡ್ತಾರೆ. ಬ್ಯಾಂಕನ್ ರೀತಿ ಕೈ ಎತ್ತಿ ಜೋಡಿಸೋದಕ್ಕಿಲ್ಲ. ದೇ ಗಿವ್ ಯು ಅಶ್ಯೂರೆನ್ಸ್. ಆ ರೀತಿಯ ಪ್ರಭಾವ. ಸೊ ಮೀನರಾಶಿ, ನಿಮ್ಮ ಆಭರಣಗಳ ಕಡೆ ಸ್ವಲ್ಪ ಜಾಗರೂಕತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನ ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗವರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.